ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಲೋಕಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಹರಿ ಓಂ. ಮೊನ್ನೆ ಅಂದರೆ ಶುಕ್ರವಾರ ನಾವು 20 ನಿಮಿಷಗಳ ಕಾಲ ಭಾಗವತದ ಚಿಂತನೆಯನ್ನು ಮಾಡಿದ್ದೆವು. ಅದರ ಸಾರವನ್ನು ಇವತ್ತು ಸಂಗ್ರಹಿಸುವುದಾದರೆ, ಶೌನಕರು ಕೇಳುತ್ತಾರೆ, ಅಪ್ಪ ಶುಕಾಚಾರ್ಯರಿಗೂ ಪರೀಕ್ಷಿತನಿಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಒಬ್ಬರು ಅವಧೂತರು, ಎಲ್ಲವನ್ನ ತೊರೆದು ಸಾಗಿದವರು. ಅವರನ್ನು ನೋಡಿದ್ರೆ ಒಬ್ಬ ದಡ್ಡನ ತರಹ, ಕಿವುಡನ ತರಹ, ಪೆದ್ದನ ತರಹ ಕಾಣಬಹುದೇ ವಿನಃ ಜ್ಞಾನಿಯ ತರಹ ಕಾಣುವುದಿಲ್ಲ. ಅವರ ನಡೆ, ಅವರ ನುಡಿ ಎಲ್ಲವೂ ಗೂಢ. ಅವರನ್ನು ಹಸ್ತಿನಪುರದ ನಾಗರಿಕರು ಹೇಗೆ ಗುರುತಿಸಿದರು? ಏಕೆಂದರೆ ನಾಗರಿಕರ ಮಾನದಂಡ ಬೇರೆ. ಶುಕಾಚಾರ್ಯರು ಸುಲಭದಲ್ಲಿ ಯಾರಿಗೂ ಸಿಗುವವರಲ್ಲ. ಒಂದು ಹಸುವಿನ ಕೆಚ್ಚಲನ್ನು ಎಳೆದು ಬಿಡುವ ತನಕ ಮಾತ್ರ ಅವರು ಒಂದು ಮನೆಯ ಮುಂದೆ ನಿಲ್ತಾ ಇದ್ದದ್ದು. ಯಾವ ಮನೆಯ ಮುಂದೆ ನಿಲ್ತಾರೋ ಆ ಮನೆ ಪೂರ ಶುದ್ಧ ಆಗ್ತಾ ಇತ್ತು. ಯಾಕೆಂದರೆ ಶುಕಾಚಾರ್ಯರ ಪ್ರೆಸೆನ್ಸ್ ಆ ರೀತಿ. ಶುಕಾಚಾರ್ಯರು ಬಂದು ಮೌನದಿಂದ ನಿಂತರೆ ಸಾಕು, ತಂದು ಭಿಕ್ಷೆ ಹಾಕಿದರೆ ಆಯಿತು, ಇಲ್ಲಾಂದರೆ ಹೊರಟು ಹೋಗ್ತಾ ಇದ್ರು. ಅದು ಬಹಳ ಹೊತ್ತು ಅಲ್ಲ, ಒಂದು ಹಸುವಿನ ಕೆಚ್ಚಲನ್ನು ಎಳೆದು ಹೀಗೆ ಬಿಟ್ಟರೆ ಎಷ್ಟೋ ಅಷ್ಟು ಹೊತ್ತು ಮಾತ್ರ ಅವರು ಇರ್ತಾ ಇದ್ರು. ಈ ತರಹದ ಶುಕಾಚಾರ್ಯರಿಗೂ ಎಲ್ಲ ರಾಜರಿಂದ ಆರಾಧ್ಯನಾಗಿ, ಅರಿಘರಟ್ಟನಾಗಿ, ಅರಿಘರಟ್ಟ ಅಂದರೆ ಶತ್ರುಗಳನ್ನು ಅರೆಯುವಂತಹ ಕಲ್ಲು. ಸಂಸ್ಕೃತದಲ್ಲಿ ಅರೆಯುವ ಕಲ್ಲಿಗೆ ಘರಟ್ಟ ಅಂತ ಕರೀತಾರೆ. ಅರಿಘರಟ್ಟ ಅಂತಂದರೆ ಶತ್ರುಗಳನ್ನು ಅರೆಯುವವ, ಹಗೆಗಳನ್ನು ಅರೆಯುವವ ಅಂತ. ಆ ತರಹ ಇರುವ ಪರೀಕ್ಷಿತನಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇನ್ನು ಎಲ್ಲವನ್ನ ತೊರೆದು ಗಂಗೆಯಲ್ಲಿ ಕುಳಿತದ್ದು ಏಕೆ ಪರೀಕ್ಷಿತ? ಅದನ್ನು ಹೇಳಿ ನಮಗೆ. ತತ್ಸರ್ವನ್ನ ಸಮಾಚಕ್ಷ್ವ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಾಂದಸಾತ್. ಸೂತ, ನಾವು ಹೇಳಿದ್ದೆಲ್ಲವನ್ನೂ ಕೂಡ ಚತು ತಪ್ಪದೇ ನುಡಿ. ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಂ ಅನ್ಯತ್ರ ಛಾಂದಸಾತ್. ವೇದವನ್ನು ಬಿಟ್ಟು ಉಳಿದ ಎಲ್ಲ ವಾಂಗ್ಮಯದಲ್ಲಿ ನಿನ್ನ ಪ್ರವೇಶ ಇದೆ ಅಂತ ನಮಗೆ ಗೊತ್ತಿದೆ. ನಿಷ್ಣಾತ ಅಂದರೆ ನಿತರಾಂ ಚೆನ್ನಾಗಿ, ಸ್ನಾತ ಸ್ನಾನ ಮಾಡಿದವನನ್ನು ನಿಷ್ಣಾತ ಅಂತ ಕರೀತಾರೆ. ಅದರಲ್ಲಿಯೇ ಮುಳುಗೆದ್ದವ, ಇತಿಹಾಸ ಪುರಾಣಗಳಲ್ಲಿ ಮುಳುಗಿ ಎದ್ದವ ನೀನು ಅಂತ. ಸೂತ ಉವಾಚ ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತ ಪರಾಚರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇ. ದ್ವಾಪರೇ ಸಮನುಪ್ರಾಪ್ತೆ, ದ್ವಾಪರ ಯುಗ ಬಂದಿರಲು ಅದರ ಕೊನೆಗೆ
ವಾಸವ್ಯಾಂ ಕಲಯಾ ಜಾತಃ. ವೇದವ್ಯಾಸರು ಉಪರಿತರ ವಸುವಿನ ಮಗಳು ಸತ್ಯವತಿಯಲ್ಲಿ ಹುಟ್ಟಿದರು. ಸ್ವಯಂ ನಾರಾಯಣನ ಅವತಾರ. ಇಲ್ಲಿ ಈ ತೃತೀಯೆ ಅಂತ ಒಂದು ಪದ ಇದೆ. ತೃತೀಯೆ ಅಂತಂದರೆ ಮೂರನೆಯ ದ್ವಾಪರ ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಆಚಾರ್ಯರು ಇದನ್ನು ಗಮನಿಸಿದರು. ಇವರು ತಪ್ಪು ತಿಳ್ಕೋತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ಅದರಿಂದಾಗಿ ಅವರು ಹೇಳಿದ್ರು ತೃತೀಯೇ ದ್ವಾಪರೆ, ಯುಗಗಳಲ್ಲಿ ಮೂರನೆಯದ್ದಾದ ದ್ವಾಪರದಲ್ಲಿ ಅಂತಪ್ಪ, ಮೂರನೆಯ ದ್ವಾಪರ ಯುಗ ಅಂತ ಅರ್ಥ ಅಲ್ಲ. ಯಾಕೆಂದರೆ ನಾವು ಸಂಕಲ್ಪ ಮಾಡುವಾಗ ಅಷ್ಟಾವಿಂಶತಿಮೇ ಕಲಿಯುಗೆ ಪ್ರಥಮ ಪಾದೇ ಅಂತ ನಾವು ಸಂಕಲ್ಪ ಮಾಡ್ತೇವೆ. ಅದರ ಪ್ರಕಾರ 28ನೆಯ ಕಲಿಯುಗ ಇದು. ವೇದವ್ಯಾಸರು 3ನೆಯ ಕಲಿಯುಗದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಭಾಗವತ ಹೇಳಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಡಿ. ಯುಗಗಳಲ್ಲಿ ಮೂರನೆಯದ್ದಾದ ದ್ವಾಪರದಲ್ಲಿ ಅಂತ ಅರ್ಥವೇ ವಿನಃ ಮೂರನೆಯ ದ್ವಾಪರ ಅಂತ ಅರ್ಥ ಅಲ್ಲ. ಆಚಾರ್ಯರು ಬರದೇ ಹೋಗಿದ್ದಿದ್ರೆ ಖಂಡಿತ ನಾವು ಮೂರನೆಯ ದ್ವಾಪರದಲ್ಲಿ ಅಂತ ಅರ್ಥ ಮಾಡ್ಕೋತಾ ಇದ್ವಿ. ಅವಾಗ ಮತ್ತೆ ತಲೆಬಿಸಿ. ಅಷ್ಟು ದೂರದ ಕಾಲದಲ್ಲಿ ಅವತರಿಸಿರುವ ವೇದವ್ಯಾಸರನ್ನು ನಾವು ಹೇಗೆ ಈ ಯುಗದ ಜ್ಞಾನೋಪದೇಶಕರು ಅಂತ ಚಿಂತನೆ ಮಾಡೋದು ಅಂತ. ಅದಕ್ಕೆ ಆಚಾರ್ಯರು ಬಂದು ಎಲ್ಲಿ ತಪ್ತಾರೆ ಅಂತ ಹೇಳಿ ಅವರು ಗೊತ್ತಿದ್ದು ಇದನ್ನು ಗುರುತಿಸಿಕೊಟ್ರು. ಇನ್ನು ತೃತೀಯ ಯುಗ ಪರ್ಯಾಯಿ, ಯುಗ ಕೊನೆ ಆಗ್ತಾ ಇತ್ತು ಆಗ ಅಂದರು. ಯುಗದ ಕೊನೆ ಅಂತಂದರೆ ಸುಮಾರು ಯುಗ ಮುಗಿಲಿಕ್ಕೆ 600 ವರ್ಷ ಆಯಿತು. ದ್ವಾಪರ ಯುಗ ಮುಗಿಲಿಕ್ಕೆ 600 ವರ್ಷ ಬಾಕಿ ಇರಬೇಕಾದ್ರೆ ವೇದವ್ಯಾಸರ ಅವತಾರ ಆಯಿತು. ಅದನ್ನು ಯುಗ ಪರ್ಯಾಯಿ ಅಂತ ಹೇಳಿದ್ದು. ಇಷ್ಟು ಆಯಿತು. ಸಕದಾಚಿತ್ ಸರಸ್ವತ್ಯಾ ಉಪಸ್ಪೃಶ್ಯ ಜಲಂ ಶುಚಿ ವಿವಿಕ್ತ ಏಕ ಆಸೀನ ಉದಿತೆ ರವಿಮಂಡಲೇ. ಅಂತಹ ವೇದವ್ಯಾಸರು ಸರಸ್ವತಿ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಆಚಮನವಂ ಗೈದು ಸಂಧ್ಯಾವಂದನೆಗಳನ್ನು ತೀರಿಸಿ ವಿವಿಕ್ತೆ ಏಕಾಂತದಲ್ಲಿ ಒಬ್ಬರೇ ಕೂತಿದ್ರು. ಸೂರ್ಯೋದಯ ಆಗ್ತಾ ಇತ್ತು, ಚಿಂತನೆ ಮಾಡ್ತಾ ಇದ್ರು. ಪರಾವರಜ್ಞಸ್ಸರುಚಿ ಕಾಲೇನ ವ್ಯಕ್ತರಂ ಹಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೇ. ಪರಾವರಜ್ಞ, ಹಿಂದೆ ಮುಂದಿನ ಎಲ್ಲ ಸಂಗತಿಗಳನ್ನು ತಿಳಿದ ವೇದವ್ಯಾಸರು ಅವ್ಯಕ್ತರಂಹಸ ಕಾಲೇನ, ಅವ್ಯಕ್ತವಾದ ವೇಗ ಇರುವ ಕಾಲದಿಂದ ಯುಗಧರ್ಮಗಳು ಹೇಗೆ ಕುಸಿದವು, ಭೌತಿಕಾನಾಂಚ ಭಾವಾನಾಂ ಶಕ್ತಿ ಹ್ರಾಸಂಚ ತತ್ಕೃತಂ, ಕಾಲಕ್ಕೆ ಅನುಗುಣವಾಗಿ ಯಾವ ರೀತಿ ಭೌತಿಕ ವಸ್ತುಗಳ ಹ್ರಾಸ ಆಗ್ತಾ ಇದೆ, ಅಶ್ರದ್ಧದಾನಾನ್, ಜನರಲ್ಲಿ ಶ್ರದ್ಧೆ ಯಾವ ರೀತಿ ಕಡಿಮೆ ಆಗ್ತಾ ಇದೆ, ನಿಸ್ಸತ್ವಾನ್, ಅವರ ಜ್ಞಾನ ಅವರ ಶಕ್ತಿ ಎಲ್ಲವೂ ಕೂಡ ಕಡಿಮೆಯಾಗಿದೆ, ದುರ್ಮೇಧಾನ್, ಪ್ರಜ್ಞಾವಂತರಲ್ಲ, ಹ್ರಸಿತಾಯುಷಃ, ಅವರ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತಾ ಇದೆ, ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾಂ ಯತ್ ದಧ್ಯೌ ಚಿರಮಮೋಘದೃಕ್. ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ, ಜನರಲ್ಲಿ ಒಳ್ಳೆ ಭಾಗ್ಯವೇ ಇಲ್ಲ. ಆದ್ದರಿಂದಾಗಿಯೇ ಅವರು ಇಂತಹ ಗ್ರಂಥಗಳನ್ನು ಓದುವ ಅವಕಾಶವನ್ನೇ ಪಡೆದಿರೋಲ್ಲ. ಯಾಕೆಂದರೆ ಈ ತರಹದ ಗ್ರಂಥವನ್ನು ಚಿಂತನೆ ಮಾಡಬೇಕಾದ್ರೆ ಮೊದಲು ದೇವರು ನಮಗೆ ಈ ಗ್ರಂಥವನ್ನು ಓದುವ ಭಾಗ್ಯ ಕೊಡಬೇಕು. ಓದುವ ಭಾಗ್ಯವನ್ನೇ ಕೊಡದೆ ಹೋದರೆ ಅಧ್ಯಯನ ಎಲ್ಲಿಂದ? ಈ ತರಹದ ಜನರನ್ನೆಲ್ಲ ನೋಡಿ ಸರ್ವವರ್ಣಾಶ್ರಮಾಣ, ಎಲ್ಲ ತರಹದ ಜನರಿಗೆ ಯಾವುದು ಹಿತ ಅದನ್ನು ಚಿರಂ ದಧ್ಯೌ, ದೀರ್ಘಕಾಲ ಧ್ಯಾನ ಮಾಡಿದರು. ಅಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವ ಪ್ರಾಮಾಣಿಕ ಬಯಕೆ ಅವರಲ್ಲಿ ಇತ್ತು. ಶ್ಲೋಕ ಸರಿ ಹೋಯಿತು.
ವೇದವ್ಯಾಸರ ಉದ್ದೇಶವೂ ಗೊತ್ತಾಯಿತು. ವೇದವ್ಯಾಸರನ್ನು ಭಗವಂತನ ಅವತಾರ ಸರ್ವಜ್ಞ ಅಂತ ಹೇಳಿದ ಮೇಲೆ ಹಿತ ಯಾವುದು ಅಂತ ಹೇಳಿ ಬಹಳ ಕಾಲ ಯೋಚನೆ ಮಾಡಬೇಕಾ ಅಂತನ್ನುವ ಪ್ರಶ್ನೆ ಬಂದಾಗ ಮಧ್ವರು ಹೇಳ್ತಾರೆ, ನಿತ್ಯಜ್ಞಾನಸ್ಯ ಚಿರದೃಷ್ಟಿ ಲೋಕದೃಷ್ಟ್ಯಪೇಕ್ಷೆಯ. ವೇದವ್ಯಾಸರು ದೀರ್ಘಕಾಲ ಧ್ಯಾನ ಮಾಡಿ ಭಾಗವತವನ್ನು ಜಗತ್ತಿಗೆ ಕೊಡುವ ವಿಡಂಬನೆಯನ್ನು ಮಾಡದಿರುತ್ತಿದ್ದರೆ ಬಂದದ್ದೆಲ್ಲ ನಮ್ಮ ತಲೆಗೆ ಬಂದದ್ದೆಲ್ಲ ಸತ್ಯ ಅಂತ ಹೇಳಿ ಜನ ಅಂದುಕೋತಾ ಇದ್ದರು. ಕೆಲವ್ರಿಗಾದರೂ ದೀರ್ಘಕಾಲ ಚಿಂತನೆ ಮಾಡಿ ಬಂದ ಫಲಿತಾಂಶವನ್ನು ನಾವು ಗ್ರಂಥದಲ್ಲಿ ಬರೀಬೇಕು ಅಂತ ಇರುತ್ತೆ. ಆವಾಗ ಹಿಂದೆ ಎಲ್ಲ ಹೇಗೆ ಅಂದರೆ ಈ ರೀತಿ ಪ್ರಿಂಟಿಂಗ್ ಟೆಕ್ನಾಲಜಿ ಇರಲಿಲ್ಲ. ಆವಾಗ ಚೆನ್ನಾಗಿ ಚಿಂತನೆ ಮಾಡಿ ಅದನ್ನು ವಿದ್ವಾಂಸರ ಹತ್ತಿರ ಹೇಳೋದು. ಹಲವಾರು ಜನ ಅದನ್ನು ಕೇಳಬೇಕು, ಅದರ ಸರಿತಪ್ಪುಗಳನ್ನು ಚಿಂತನೆ ಮಾಡಬೇಕು. ಸರಿತಪ್ಪುಗಳನ್ನು ಚಿಂತನೆ ಮಾಡಿ ಅದು ಯೋಗ್ಯವಾಗಿದ್ದರೆ ಮಾತ್ರ ಉಳಿಸಬೇಕು, ಇಲ್ಲ ಅಂದರೆ ಅದನ್ನು ಉಳಿಸುವ ಅಗತ್ಯ ಇಲ್ಲ. ಈ ತರಹ ಪದ್ಧತಿ ಇತ್ತು. ಓದುಗರಿಗೆ ಸೆನ್ಸಾರ್ ಇತ್ತು. ಇವಾಗ ಫಿಲಮ್ಗೆ ಮಾತ್ರ ಸೆನ್ಸಾರ್, ಪುಸ್ತಕಕ್ಕೊಂದು ಸೆನ್ಸಾರ್ ಮಾಡಿ, ಪುಸ್ತಕಕ್ಕೆ ಒಂದು ಸೆನ್ಸಾರ್ ಮಾಡಿದ್ರೆ ಅದು ಅಯೋಗ್ಯರು ಕೂತ್ಕೊಳ್ತಾರೆ, ಅದು ಬೇರೆ. ಆದರೆ ಪುಸ್ತಕಕ್ಕೊಂದು ಸೆನ್ಸಾರ್ ಮಾಡಿ ಸರಿಯಾಗಿ ನಡೆದದ್ದೇ ಆದರೆ 100ಕ್ಕೆ 90 ಪುಸ್ತಕಗಳು ಬೆಳಕು ಕಾಣುವುದೇ ಅಪರೂಪ ಆಗಿ ಹೋಗ್ತದೆ. ಅದರಿಂದ ವೇದವ್ಯಾಸರು ನಮಗೆ ತೋರಿಸಿಕೊಟ್ರು, ಯಾವುದೇ ಒಂದು ಗ್ರಂಥವನ್ನು ಹೊರಗಡೆ ಹಾಕಬೇಕು ಅಂತಾದರೆ ದೀರ್ಘಕಾಲ ಚಿಂತನೆ ಮಾಡಬೇಕು. ಅದವ್ರಿಗೆ ಅಗತ್ಯ ಇಲ್ಲ, ನಮಗೆ ತೋರಿಸಿಕೊಟ್ಟದ್ದು. ಯಾಕೆ ಯೋಚನೆ ಮಾಡಬೇಕು ಅಂತ. ಮತ್ತು ಪ್ರಾಮಾಣಿಕವಾದ ಕಳಕಳಿ. ಈ ಪುಸ್ತಕ ಬರೆದು ನಾನು ಪ್ಯಾಪ್ಯುಲರ್ ಆಗಬೇಕು ಅಂತಲ್ಲ, ನಾನು ಉದ್ಧಾರ ಆಗಬೇಕು ಅಂತಲ್ಲ, ಪ್ರಾಮಾಣಿಕವಾಗಿ ಜನರಿಗೆ ಯಾವುದು ಹಿತ ಅಂತ ಯೋಚನೆ ಮಾಡಿದರು. ನಿತ್ಯಜ್ಞಾನಸ್ಯ ಚಿರದೃಷ್ಟಿ ಲೋಕದೃಷ್ಟ್ಯಪೇಕ್ಷೆಯ. ದೇವರು ನಿತ್ಯಜ್ಞಾನ. ಅವನು ಚಿಂತನೆ ಮಾಡಿದ್ದು ಜನರು ನೋಡಲಿ, ನೋಡಿ ಕಲಿತುಕೊಳ್ಳಲಿ ಅಂತ. ಸರ್ವಜ್ಞೋಪ್ಯಜ್ಞವದ್ದೇವ ಸರ್ವಶಕ್ತಿ ಅಶಕ್ತವತ್ ಪ್ರತ್ಯಾಯಯತಿ ಲೋಕಾನಾಂ ಅಜ್ಞಾನಾಂ ಮೋಹನಾಯ ಚ ಇತಿ ಕೌರ್ಮೆ. ಸರ್ವಜ್ಞನಾದರೂ ಅಜ್ಞನಂತೆ, ಸರ್ವಶಕ್ತಿಯಾದರೂ ಅಶಕ್ತನಂತೆ ಅಜ್ಞ ಜನರಿಗೆ ದೇವರು ತೋರಿಸುತ್ತಾನೆ. ಯಾಕೆ ಅಂದರೆ ಜ್ಞಾನದಂತೆ ಅಜ್ಞಾನವನ್ನು ಕೊಡೋದು ದೇವರ ಕೆಲಸ. ಆದ್ದರಿಂದ ಇದು ಇರುವಂಥದ್ದು. ಏನು ಯೋಚನೆ ಮಾಡಿದರು? ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾಜ್ಞ ಸಂತತ್ಯೈ ವೇದಮೇಕಂ ಚತುರ್ವಿಧಂ. ಚಾತುರ್ಹೋತ್ರಂ ಕರ್ಮ ಶುದ್ಧಂ, 4 ಜನ ಪುರೋಹಿತರನ್ನು ಒಳಗೊಂಡ ಯಜ್ಞ. ಋಗ್ವೇದದ ಪುರೋಹಿತನನ್ನು ಹೋತ ಅಂತ ಕರೀತಾರೆ, ಯಜುರ್ವೇದದ ಪುರೋಹಿತನನ್ನು ಅಧ್ವರ್ಯು ಅಂತ ಕರೀತಾರೆ, ಸಾಮವೇದದ ಪುರೋಹಿತನನ್ನು ಗಾತ ಅಂತ ಕರೀತಾರೆ, ಇನ್ನು ಅಥರ್ವವೇದದ ಪುರೋಹಿತ ಬ್ರಹ್ಮ ಅಂತ ಕರೀತಾರೆ, ಉದ್ಗಾತ ಅಂತ ಕೂಡ ಕರೀತಾರೆ. ಸೊ ಈ 4 ಜನ ಪುರೋಹಿತರು ಯಜ್ಞವೊಂದನ್ನು ಮಾಡಬೇಕು. ಈ ಯಜ್ಞದ ಕ್ರಿಯೆ ಸಾಂಗವಾಗಿ ಆಗಬೇಕಾದರೆ ಒಂದು ವೇದವನ್ನು 4 ಭಾಗ ಮಾಡಬೇಕು ಅಂತ ವೇದವನ್ನು ಎಡಿಟ್ ಮಾಡಿದ್ರು. ಅದರಿಂದಾಗಿ ಅವರಿಗೆ ವೇದ ವ್ಯಾಸ, ವ್ಯಾಸ ಅಂದರೆ ಎಡಿಟರ್ ಅಂತ ಅರ್ಥ, ಎಡಿಟರ್ ಆಫ್ ವೇದ. ಋಗ್ಯಜುಸ್ಸಾಮಾಥರ್ವಾಖ್ಯ ವೇದಾಶ್ಚತ್ವಾರ ಉದ್ಧೃತಾ ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಹೀಗಾಗಿ ಇದ್ದ ವೇದವನ್ನು 4 ಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಭಾಗ ಮಾಡಿದರು. ಇತಿಹಾಸ ಪುರಾಣ ಪಂಚರಾತ್ರಗಳನ್ನು ಸೇರಿಸಿ ಪಂಚಮ ವೇದ ಅಂತಂದರು. 4 ಅಪೌರುಷೇಯವಾದ ವೇದ, ಇನ್ನು 3 ಪೌರುಷೇಯವಾದ ವೇದ. ಹೀಗೆ ವೇದವನ್ನು
ಜಗತ್ತಿನ ಮುಂದೆ ಇತ್ತರು. ತತ್ರರ್ಗ್ವೇದಧರ ಪೈಲಃ ಸಾಮಗೋ ಜೈಮಿನಿಕ್ಕವಿ ವೈಶಂಪಾಯನಯೇ ವೈಕೋ ನಿಷ್ಣಾತೋ ಯಜುಷಾಂ ತತಃ. ಅಲ್ಲಿ ಋಗ್ವೇದವನ್ನು ವೇದವ್ಯಾಸರಿಂದ ಸ್ವೀಕರಿಸಿದ್ದು ಪೈಲರು. ಜೈಮಿನಿ ಮಹರ್ಷಿಗಳು ಸಾಮವೇದವನ್ನು ಸ್ವೀಕರಿಸಿ ಲೋಕದಲ್ಲಿ ಪ್ರಚಾರ ಮಾಡಿದರು. ವೈಶಂಪಾಯನಯೇ ವೈಕಃ, ವೈಶಂಪಾಯನ ರುಚಿಗಳು ಯಜುರ್ವೇದವನ್ನು ವೇದವ್ಯಾಸರಿಂದ ಪಡೆದರು. ಅಥರ್ವಾಂಗಿರತಾಮಾಸೀತ್ ಸುಮಂತು ವಾರುಣೋ ಮುನಿ. ಅಥರ್ವ ವೇದವನ್ನು ಹೊತ್ತವರು ಸುಮಂತು, ವರುಣನ ಮಗ. ಇತಿಹಾಸ ಪುರಾಣಾನಾಂ ಪಿತಾಮೇ ರೋಮಹರ್ಷಣ. ಇತಿಹಾಸ ಪುರಾಣಗಳನ್ನು ವೇದವ್ಯಾಸರಿಂದ ಪಡೆದವ ನನ್ನ ತಂದೆ ರೋಮಹರ್ಷಣ. ತಯೇ ವರುಚಯೋ ವೇದಂ ಸ್ವಂ ಸ್ವಂ ವ್ಯಸ್ಯನ್ನನೇಕಧಾ ಶಿಷ್ಯೈ ಪ್ರಶಿಷ್ಯೈಸ್ತಚ್ಚಿಷ್ಯೈ ವೇದಾಸ್ತೆ ಚಾಖಿನೋ ಭವನ್. ತಯೇವ ಋಷಯ, ಈ 4 ಜನ ಪ್ರಾಥಮಿಕ ಋಷಿಗಳು ಏನಿದ್ದಾರೆ ಅವರು ಆಯಾ ವೇದಗಳನ್ನು ವಿಭಾಗ ಮಾಡಿದರು. ಆ ವಿಭಾಗ ಆಗಿ 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 ಋಗ್ವೇದದಲ್ಲಿ 24 ಆಯಿತು, ಯಜುರ್ವೇದದಲ್ಲಿ 101 ಶಾಖೆಗಳಾಯಿತು, ಸಾಮವೇದದಲ್ಲಿ 1000 ಶಾಖೆಗಳಾಯಿತು, ಅಥರ್ವ ವೇದದಲ್ಲಿ 12 ಶಾಖೆಗಳಾಯಿತು. ತಯೇವ ವೇದಾ ದುರ್ಮೇಧೈ ಧಾರ್ಯಂತೆ ಪುರುಚೈರ್ಯದಾ ಏವಂ ಚಕಾರ ಭಗವಾನ್ ವ್ಯಾಸ ಕೃಪಣವತ್ಸಲಃ. ದುರ್ಮೇಧೈ, ಅಲ್ಪಬುದ್ಧಿಯವರಿಗೂ ಕೂಡ ವೇದ ನಿಲುಕಬೇಕು ಅನ್ನುವ ಕರುಣೆಯಿಂದ ವೇದವ್ಯಾಸರು ತಮ್ಮ ಶಿಷ್ಯರ ಮೂಲಕ ವೇದವನ್ನು ವಿಭಾಗ ಮಾಡಿದರು. ಇದಕ್ಕೆಲ್ಲ ಏನು ಪ್ರೇರಣೆ ಅಂದರೆ ಕೃಪಣವತ್ಸಲ. ವೇದವ್ಯಾಸರು ದೀನರಲ್ಲಿ ಪ್ರೀತಿ ಇರುವವರು. ಆ ದೀನರ ಮೇಲಿನ ಪ್ರೀತಿ ಅನ್ನೋದು ಈ ಕೆಲಸವನ್ನೆಲ್ಲ ಅವರ ಕಡೆಯಿಂದ ಮಾಡಿಸಿತು, ಅಷ್ಟೇ, ಇನ್ನೇನೂ ಇಲ್ಲ. ಸ್ತ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದ್ಯಃ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಹೆಣ್ಣು ಮಕ್ಕಳು, ಆಮೇಲೆ ದೇವರ 4ನೆಯ ಮಕ್ಕಳು, ಬ್ರಹ್ಮಬಂಧುಗಳು ಬ್ರಾಹ್ಮಣರಾಗಿರ್ತಾರೆ. ಆದರೆ ಬ್ರಾಹ್ಮಣ್ಯಕ್ಕೆ ಬೇಕಾದ ಸಂಧ್ಯಾ ವಂದನೆ, ವೇದಾಧ್ಯಯನ ಮೊದಲಾದ ಯಾವುಗಳನ್ನು ಮಾಡೋಲ್ಲ. ಅವರನ್ನು ಬ್ರಹ್ಮಬಂಧುಗಳು ಅಂತ ಕರೀತಾರೆ. ಅವರಿಗೆ ವೇದ ಅನ್ನೋದು ಅಧ್ಯಯನ ಮಾಡಲಿಕ್ಕೆ ಸಿಲ್ಕೋದಿಲ್ಲ. ಪಾಪ, ಅವರಿಗೆ ಶ್ರೇಯಸ್ಸು ಹೇಗಾಗಬೇಕು ಅನ್ನುವ ದೃಷ್ಟಿಯಿಂದ, ಕೃಪೆಯಿಂದ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದರು. ಎಲ್ಲ ಸರಿ. ಸ್ತ್ರೀಯರು ಮನೆವಾಳ್ತೆಯಲ್ಲಿ ತೊಡಗಬೇಕು. ಅವರು ವೇದಾಂತವನ್ನು ಅಧ್ಯಯನ ಮಾಡ್ತಾ ಕೂತ್ಕೊಂಡ್ರೆ ಮಕ್ಕಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಗಂಡನ ಜೊತೆಯಾಗಿ ದುಡಿಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಅದರಿಂದಾಗಿ ಅವರಿಗೆ ಮಹಾಭಾರತವನ್ನು ಕೊಟ್ಟರು ಅನ್ನೋದು ಸರಿ. ಹಾಗೆ ಉಳಿದವರಿಗೂ ಕೂಡ ಕರ್ಮಶ್ರೇಯಸಿ ಮೂಢಾನಾಂ, ಮೋಕ್ಷದ ಕಡೆ ಹೋಗಬೇಕು ಅಂತನ್ನುವ ಬಯಕೆ ಇದ್ದವರಿಗೆ ವೇದವ್ಯಾಸರು ಏನು ಮಾಡಿದರು? ಮಹಾಭಾರತವನ್ನು ರಚನೆ ಮಾಡಿಕೊಟ್ರು. ಇದನ್ನೆಲ್ಲ ಕೇಳ್ತಾ ಇದ್ದರೆ ಯಾರಿಗೆ ಕೊಟ್ಟಿದ್ದು? ಹೆಂಗಸರಿಗೆ, ದೇವರ 4ನೆಯ ಮಕ್ಕಳಿಗೆ, ಇನ್ನು ಬ್ರಹ್ಮಬಂಧುಗಳಿಗೆ. ವೇದ ಅನ್ನೋದು ದೂರ, ವೇದದ ಅಧಿಕಾರ ಇಲ್ಲ. ಅಂದರೆ ವೇದದ ಅಧ್ಯಯನ ಮಾಡಲಿಕ್ಕಾಗೋಲ್ಲ ಅಂತ ಅರ್ಥ. ಮಾಡಬಾರ್ದು ಅಂತಲ್ಲ, ಮಾಡಲಿಕ್ಕಾಗಲ್ಲ ಅನ್ನುವ ಕಾರಣದಿಂದ ಮಹಾಭಾರತವನ್ನು ರಚನೆ ಮಾಡಿದ್ದು. ಹಾಗಾದರೆ ವೇದವನ್ನು ಅಧ್ಯಯನ ಮಾಡುವವರಿಗೆ ಮಹಾಭಾರತ ಬೇಡವಾ ಅಂತನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಧ್ವರು ಹೇಳಿದ್ರು, ಆ ರೀತಿ ಅಲ್ಲ, ತಪ್ಪರ್ಥ ಮಾಡಿಕೊಂಡಿದ್ದೀರಾ.
ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯಿ ತದೇವ ವೇದವತ್ ವೇದಸ್ತ್ವನ್ಯೇಷಾಂ ನರ್ತೆ ತತ್ಕಸ್ಯಚಿತ್ ಸುಖಂ ಇತಿ ಸ್ಕಾಂದೆ. ಮಹಾಭಾರತ ಅನ್ನೋದು ಬ್ರಾಹ್ಮಣ ಮೊದಲಾದವರ ವೇದಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಉಪಯುಕ್ತವಾಗುವಂಥದ್ದು. ಬ್ರಾಹ್ಮಣರಿಗೆ ಅಂದರೆ ವೇದವನ್ನು ತಿಳಿದವರಿಗೆ, ಬ್ರಾಹ್ಮಣ ಅಂದರೆ ವೇದವನ್ನು ತಿಳಿದವ ಅಂತ ಅರ್ಥ, ಹುಟ್ಟಿನಿಂದ ಅಂತ ಅರ್ಥ ಅಲ್ಲ. ಯಾಕೆಂದರೆ ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದು ಯಾವ ಕರ್ಮವನ್ನು ಮಾಡದವರಿಗೆ ಬ್ರಹ್ಮಬಂಧುಗಳು ಅಂತ ಕರೆದಿದ್ದಾರೆ. ಅದರಿಂದಾಗಿ ವೇದವನ್ನು ತಿಳಿದವರಿಗೆ ಮಹಾಭಾರತ ಅನ್ನೋದು ವೇದದ ವ್ಯಾಖ್ಯಾನ. ವೇದದ ಗೊಡವೆಗೆ ಹೋಗದವರಿಗೆ ಮಹಾಭಾರತವೇ ವೇದ. ಈ ಅಭಿಪ್ರಾಯದಲ್ಲಿ ಈ ರೀತಿ ಹೇಳಿದ್ದೇ ವಿನಃ ವೇದ ಓದಿದವರು ಮಹಾಭಾರತ ಓದಬಾರದು ಅಂತಲ್ಲ. ಮಹಾಭಾರತ ಓದುವವರು ವೇದವನ್ನು ಚಿಂತನೆ ಮಾಡುವ ಅಗತ್ಯ ಇಲ್ಲ ಅಂತ ವೇದವ್ಯಾಸರು ಹೇಳಿದ್ದಲ್ಲ ಅಂದರು. ಅಷ್ಟು ಹೇಳಿದ ಮೇಲೂ ನಾವು ಪೂರ್ತಿಯಾಗಿ ಓದಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ವೇದವ್ಯಾಸರು ಬೇಡ. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ ಸರ್ವಾತ್ಮಕೇನಾಪಿ ಯದಾ ನಾತುಷ್ಯದ್ ಹೃದಯಂ ತತಃ. ಈ ರೀತಿ ವೇದವ್ಯಾಸರು ಜೀವರು ಉನ್ನತವಾದ ಸುಖವನ್ನು ಪಡೆಯಬೇಕು ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡಿಟ್ರು. ನೋಡಿ, ಅವ್ರಿಗೇನಾದರೂ ಪ್ರಯೋಜನ ಇದೆಯೇ? ಕಾಡಿನಲ್ಲಿ ಏನು ಬೇಡ ಅಂತ ಕುಳಿತವರು, ಬೋರೆ ಮರದ ಹಣ್ಣನ್ನು ತಿಂದು ಬದುಕಿದವರು. ನೀವು ಹಾಗೆ ನೋಡಿ, ತೊರೆಯಲ್ಲಿ ಸಿಗುವ ನೀರನ್ನು ಕುಡಿದು ಬೋರೆ ಮರದ ಹಣ್ಣನ್ನು ತಿಂದು ಬದುಕುವವರಿಗೆ ಎಲ್ಲರ ಶ್ರೇಯಸ್ಸಿನ ಬಗ್ಗೆ ನಿರ್ವ್ಯಾಜವಾದ ಕಾಳಜಿ. ಆ ಕಾಳಜಿಯನ್ನು ಯಾರೂ ಕ್ವಶ್ಚನ್ ಮಾಡಲಿಕ್ಕೆ ಆಗೋಲ್ಲ. ಆದರೆ ನಾವು ಅದರ ಕಡೆ ಗಮನವೇ ಹರಿಸೋಲ್ಲ ಅನ್ನೋದು ದುರಂತ. ಅವರಷ್ಟು ಪ್ರೀತಿಯಿಂದ ಕೊಟ್ಟದ್ದನ್ನು ನಾವು ಮಾಡಬೇಕಲ್ವ? ವ್ಯಾಸಜ್ಜ ನಮಗೆ ಕೊಟ್ಟದ್ದನ್ನು ನಾವು ನೋಡಬೇಕಲ್ವ? ಹೀಗಾಗಿ ಏವಂ ಪ್ರವೃತ್ತಸ್ಯ ಸದಾ, ಯಾವಾಗಲೂ ಜೀವರ ಆತ್ಯಂತಿಕವಾದ ಆನಂದದಲ್ಲಿ ಪ್ರವೃತ್ತರಾದವರು. ಸರ್ವಾತ್ಮಕೇನಾಪಿ, ಹೀಗೆ ಎಷ್ಟು ಮಾಡಿದರೂ ಕೂಡ ನಾತುಷ್ಯತ್ ಹೃದಯಂ, ಅವರ ಹೃದಯ ತಣಿಯಲಿಲ್ಲ. ಸಾಕು ಇಷ್ಟು ಜನರಿಗೆ ಕೊಟ್ಟಿದ್ದು ಅಂತ ಅನ್ನಿಸ್ಲಿಲ್ಲ. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟೇ ಶುಚೌ ವಿತರ್ಕಯನ್ ವಿವಿಕ್ತಸ್ಥಃ ಇದಂ ಚೋವಾಚ ಧರ್ಮವಿತ್. ನಾತಿ ಪ್ರಸನ್ನ ಹೃದಯ, ಅವರ ಎದೆ ತಣಿಯಲಿಲ್ಲ. ಸಾಕು ಇಷ್ಟು ಕೊಟ್ಟದ್ದು ಜನರಿಗೆ ಅಂತ ಅನ್ನಿಸಲಿಲ್ಲ. ನಾವಾದರೆ ಒಂದು ಸ್ವಲ್ಪ ಹೇಳೋದು ಹೇಳ್ತೇವೆ, ಆಮೇಲೆ ಅವ್ರ ಹಣೆ ಬರಹ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ಅಂತ ಬಿಡ್ತೇವೆ. ಆದರೆ ವೇದವ್ಯಾಸರು ಹಾಗೆ ಮಾಡಲಿಲ್ಲ. ಇನ್ನೂ ಒಳ್ಳೆಯವರ ಏಳಿಗೆಗಾಗಿ ಇನ್ನೂ ಏನು ಕೊಡಬಹುದು ಅಂತ ಯೋಚನೆ ಮಾಡಿದ್ರು. ನಮಗೂ ಲೋಕೋತ್ತರವಾದ ಪ್ರೀತಿ ಇರುವ ವೇದವ್ಯಾಸರಿಗೂ ಇರುವ ಡಿಫ್ರೆನ್ಸ್ ನೋಡಿ. ನಾತಿ ಪ್ರಸನ್ನ ಹೃದಯ ನ ಅತಿಪ್ರಸನ್ನ ಹೃದಯ, ಒಂದು ಚೂರು ತಣಿಯದ ಎದೆಯವರಾಗಿ, ವಿವಿಕ್ತಸ್ಥ ಏಕಾಂತದಲ್ಲಿ ಇದ್ದು, ವಿತರ್ಕಯನ್ ಏನೇನೋ ಊಹೆ ಮಾಡುತ್ತಾ, ಧರ್ಮವಿತ್ ಧರ್ಮವನ್ನು ತಿಳಿದು, ಇದಂಚೋ ವಾಚ ಹೀಗೆ ತಮಗೇ ತಾವು ಹೇಳಿಕೊಂಡರು. ಇಲ್ಲಿ ಎರಡು ಶಬ್ದ ನಮ್ಮನ್ನು ಗಾಢವಾಗಿ ಸೆಳೆಯುತ್ತೆ. ನ ಅತುಷ್ಯತ್, ತೃಪ್ತಿ ಆಗಲಿಲ್ಲ. ನಾತಿ ಪ್ರಸನ್ನ ಹೃದಯ, ಒಂದು ಸಂತೋಷಗೊಳ್ಳಲಿಲ್ಲ ಅಂದ್ರೇನು, ದುಃಖಗೊಂಡರು ಅಂತ ಅರ್ಥ. ನಾತಿ ಪ್ರಸನ್ನ ಹೃದಯ ಅಂತಂದರೆ ಪ್ಲಸೆಂಟ್ ಮೈಂಡ್ ಇರಲಿಲ್ಲ ಅಂತ ಅರ್ಥ. ಭಗವಂತನ ಅವತಾರ ಅಂತೀರ ವೇದವ್ಯಾಸರನ್ನ. ಪಾಪ ಅವ್ರಿಗೊಂದು ರಿಲೀಫ್ ಇಲ್ಲ ಎದೆಯಲ್ಲಿ ಅಂದರೆ ಬೇರೆಯವರಿಗೆ ಏನು ಕೊಡ್ತಾರೆ? ಒಳಗಡೆಯಿಂದ ಯಾರಿಗೆ ವಿಪರೀತ ಕಿರಿಕಿರಿ ಆಗ್ತಾ ಇರುತ್ತೆ ಅವರು ಬೇರೆಯವರಿಗೆ ತೊಂದರೆ ಕೊಡೋದು. ಯಾರು ಒಳಗಡೆಯಿಂದ ಕಾಮಾಗಿರ್ತಾರೆ ಅವರು ಬೇರೆಯವರನ್ನು ತೊಂದರೆಗೊಳಿಸೋದಿಲ್ಲ. ಇದು ಲೋಕದ ನಿಯಮ. ಲೋಕದಲ್ಲಿ ನೀವು ಏನನ್ನೇ ನೋಡಿ, ವೇದವ್ಯಾಸ ದೇವರಿಗೆ ವೇದವ್ಯಾಸರನ್ನು ನಾರಾಯಣನ ಅವತಾರ ಅಂತೀರ,
ನೋಡಿ, ವೇದವ್ಯಾಸ ದೇವರಿಗೆ ನಾತುಷ್ಯತ್, ಅವರಿಗೆ ಖುಷಿ ಆಗಲಿಲ್ಲ ಅಂತೆ. ಇನ್ನೊಂದು ನಾತಿ ಪ್ರಸನ್ನ ಹೃದಯ, ಪ್ರಸಾದ ಇರಲಿಲ್ಲ ಅವರಿಗೆ ಅಂತ. ಈ ರೀತಿ ಸಂಕಟದಲ್ಲಿದ್ದಾರೆ ವೇದವ್ಯಾಸರು. ಸಂಕಟದಲ್ಲಿದ್ದವರು ಏನನ್ನು ಕೊಡ್ತಾರೆ? ಯಾರು ಡಿಪ್ರೆಸ್ಡ್ ಆಗಿ ಇರ್ತಾರೆ, ಯಾರು ಸಂಕಟದಲ್ಲಿರ್ತಾರೆ, ಅವರಿಗೆ ಅವರು ಒಳ್ಳೆಯ ಒಂದು ಸಂಗತಿಯನ್ನು ಜಗತ್ತಿಗೆ ಕೊಡೋದಿಲ್ಲ. ನೀವು ಆಧುನಿಕ ಜಗತ್ತಿನ 3 ಜನ ಪ್ರಾಣಿಗಳನ್ನು ನೋಡಬಹುದು. ಒಂದು ಫ್ರೆಡರಿಕ್ ನೀಶೆ, ಇವತ್ತಿನ ಕಾರ್ಪೊರೇಟ್ ಜಗತ್ತಿನ ಎಲ್ಲ ತಳಮಳಗಳಿಗೆ, ಎಲ್ಲ ಅತೃಪ್ತಿಗಳಿಗೆ, ಎಲ್ಲ ಅಪನಂಬುಗೆಗಳಿಗೆ, ಎಲ್ಲ ಹತಾಶೆ, ತಳಮಳ, ಇದಕ್ಕೆ ನೇರವಾದ ಕಾರಣ ಫ್ರೆಡರಿಕ್ ನೀಶೆ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫಿಲಾಸಫರ್ ಆಫ್ 90th ಸೆಂಚುರಿ. ನೀವು ಕೆಲಸ ಮಾಡ್ತಾ ಇರುವ ಕಾರ್ಪೊರೇಟ್ ಕಂಪ್ನಿಗಳ ಲಾ ಏನಿದೆ, ನೀವು ಕೆಲಸ ಮಾಡ್ತಾ ಇರುವ ಕಾರ್ಪೊರೇಟ್ ಕಂಪ್ನಿಗಳ ಸ್ಟೈಲ್ ಆಫ್ ವರ್ಕಿಂಗ್ ಏನಿದೆ, ಅದರೆಲ್ಲದರ ಹಿಂದೆ ಈ ಹುಚ್ಚನ ಕೊಡುಗೆ ಇದೆ. ಅವನಿಗೆ ಕಡೆಗಾಲದಲ್ಲಿ ಹುಚ್ಚು ಹಿಡಿದು ಸತ್ತ ಅವನು, ಫ್ರೆಡರಿಕ್ ನೀಶೆ. ಆಮೇಲೆ ನಾವು ಇನ್ನೊಬ್ಬ ಕಾಫ್ಕಾ, ಫ್ರಾನ್ಜ್ ಕಾಫ್ಕಾ ಅಂತ. ಅವನು ಕಾಫ್ಕಾ ಎಸ್ಕಂತ ಸಾಹಿತ್ಯದಲ್ಲಿ ಹೊಸದೊಂದು ಅಲೆಯೇ ಶುರು ಆಯಿತು. ಆ ಕಾಫ್ಕಾ ಕೂಡ ವಿಪರೀತ ತನ್ನ ಡಿಪ್ರೆಷನ್ನು, ತಂದೆಯ ಬಗೆಗಿನ ಹಿಂಜರಿಕೆ, ಇವುಗಳನ್ನೆಲ್ಲ ಜಗತ್ತಿಗೆ ಕೊಟ್ಟ. ಅದರ ಪರಿಣಾಮವೇ ಆಧುನಿಕ ಬುದ್ಧಿಜೀವಿಗಳು. ಇನ್ನು ಆಲ್ಬರ್ಟ್ ಕಮು, ಅವನು ಕೂಡ ಅಷ್ಟೆ, ನೊಬೆಲ್ ಪ್ರೈಸ್ ವಿನ್ನರ್. ಅವನು ಎಂತಹ ಸಾಹಿತ್ಯ ಕೊಟ್ಟಿದ್ದಾನೆ ಅಂತಂದರೆ ಓದದವರು ಸಾಯದೇ ಬೇರೆ ವಿಧಿ ಇಲ್ಲ. ಡಿಪ್ರೆಷನ್ಗೆ ಒಮ್ಮೆ ಆದರೂ ಹೋಗಲೇಬೇಕು. ಅದರಿಂದಾಗಿ ಇದರ ಫಲಿತಾಂಶ ಏನು ಅಂದರೆ, ಯಾರು ಸ್ವಯಂ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ, ಯಾರು ಅತೃಪ್ತಿಯಲ್ಲಿ ಇರ್ತಾರೆ, ಯಾರು ತಳಮಳಗೊಂಡಿರ್ತಾರೆ, ಅವರಿಂದ ಒಳ್ಳೆಯ ಸಾಹಿತ್ಯ ಬರೋಲ್ಲ. ಬಂಡಾಯ ಸಾಹಿತ್ಯವು ಒಂದು ಹಂತದಲ್ಲಿ ಈ ಹಿನ್ನೆಲೆಯಲ್ಲಿ ಇರ್ತದೆ. ಒಳಗಡೆಯಿಂದ ಅತೃಪ್ತಿ, ಬೇಸರ, ಉದ್ವೇಗ, ತಳಮಳ, ಕಳವಳ, ಇವುಗಳೆಲ್ಲ ಸಾಹಿತ್ಯದ ಮೂಲಕ ಹೊರಗಡೆ ಬರ್ತದೆ. ನೀವು ವೇದವ್ಯಾಸರು ಕೂಡ ನಾತಿ ಪ್ರಸನ್ನ ಹೃದಯ ಅಂತ ಹೇಳ್ತಿರಲ್ಲ ಅಂತ ಹೇಳಿ ಪ್ರಶ್ನೆ. ಅದಕ್ಕೆ ಆಚಾರ್ಯರೇನು ಉತ್ತರ ಕೊಡ್ತಾರೆ ಅಂತ ನೋಡುವ. ಅದಕ್ಕಿಂತ ಮೊದಲು ಅದಕ್ಕಿಂತ ಭಿನ್ನವಾಗಿ ಒಂದು ಮಾತಾಡೋಣ. ಭಾಗವತವನ್ನು ನೋಡಿದರೆ, ಭಾಗವತವನ್ನು ಓದಿದ್ರೆ ಯಾರಿಗಾದರೂ ಕಳವಳ ಉಂಟಾಗ್ತದೋ, ತಳಮಳ ಉಂಟಾಗ್ತದೋ? ಯಾವುದೂ ಆಗುವಲ್ಲ. ಅದರಿಂದಾಗಿ ಇದಕ್ಕೆ ಬೇರೆ ಅರ್ಥ ಇರಬೇಕು. ಹಾಗಾದ್ರೆ ಏನರ್ಥ? ಆಚಾರ್ಯರು ಹೇಳಿದರು, ಅತೋಷಃ ಅನಲಂ ಬುದ್ಧಿ ಅಂದರು. ನಾತುಷ್ಯತ್ತಂದರೆ ಇಷ್ಟು ಸಾಕು ಕೊಟ್ಟದ್ದು ಅಂತ ಅನ್ನಿಸ್ತಿಲ್ಲ ವೇದವ್ಯಾಸರಿಗೆ ಅಂತ ಅಷ್ಟೇ ಅರ್ಥ. ಯಾಕೆಂದರೆ ತೋಷ ಅಂದರೆ ತೃಪ್ತಿ, ಅತೋಷಃ ಅಂದರೆ ಅತೃಪ್ತಿ. ಶ್ರುತ್ವಾ ಕಥಾಂ ನ ತುಷ್ಯಾಮಿ ಹರೇರವ್ಯಕ್ತ ಕರ್ಮಣಃ ಇತಿ ಮಾತ್ಸ್ಯೇ. ಅಲ್ಲ, ತೋಷ ಅನ್ನೋದಕ್ಕೆ ತೃಪ್ತಿ ಅಂತ ಅರ್ಥ ಹೇಳ್ತಾ ಇದ್ದೀರಾ, ಇದು ಎಲ್ಲಿದೆ? ತೋಷ ಅಂದರೆ ಅತೃಪ್ತಿ ಅಂತ, ತೋಷ ಅಂದರೆ ತೃಪ್ತಿ ಅಂತ ಹೇಳ್ತಾ ಇದ್ದೀರಾ, ಇದಕ್ಕೇನು ಪ್ರೂಫ್? ಯಾವ ಲೆಕ್ಸಿಕನ್ನಿನಲ್ಲಿ ಇದೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ನೋಡಪ್ಪ, ಮಾತ್ಸ್ಯ ಪುರಾಣದಲ್ಲಿ ಒಂದು ಮಾತಿದೆ, ಶ್ರುತ್ವಾ ಕಥಾಂ ನ ತುಷ್ಯಾಮಿ ಹರೇರದ್ಭುತ ಕರ್ಮಣಃ. ದೇವರ ಕಥೆಯನ್ನು ಕೇಳಿ ನಾನು ತಣಿಯಲಾರೆ. ಅಲ್ಲಿ ನತುಷ್ಯಾಮಿ ಅಂದರೆ ಸಂತೋಷಗೊಳ್ತಾ ಇಲ್ಲ ಅಂತ ಅರ್ಥ ಅಲ್ಲ, ತೃಪ್ತಿ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಯಾವ ತೋಷ ಅನ್ನೋದಿದೆ, ಅದೇ ಅರ್ಥವನ್ನು ನಾತುಷ್ಯತ್ ಅನ್ನುವ ಭಾಗದಲ್ಲಿ ತೆಗೆದುಕೊಳ್ಳಬೇಕು. ಅಂದರೆ ವೇದವ್ಯಾಸರಿಗೆ ಇಷ್ಟೆಲ್ಲ ಕೊಟ್ಟೂ ಕೂಡ ತೃಪ್ತಿ ಆಗಲಿಲ್ಲ ಅಂತ ಅರ್ಥ. ಅಪ್ರಸಾದಶ್ಚ ಶೈವ. ನಾತಿಪ್ರಸನ್ನ ಹೃದಯ ಅಂದರೆ ಡಿಪ್ರೆಸ್ಡ್ ಹಾರ್ಟೆಡ್ ಅಂತ ಅರ್ಥ ಅಲ್ಲ.
ಮತ್ತೆ ತೃಪ್ತಿಯಾಗಿಲ್ಲ. ಜನರಿಗೆ ಇಷ್ಟು ಕೊಟ್ಟ ಮೇಲೂ ಕೂಡ ಇನ್ನಷ್ಟು ಕೊಡಬೇಕು ಅಂತನ್ನುವ ಬಯಕೆ ಇದೆ ಅಂತ ಅರ್ಥ. ಯಾಕೆ ಅಂದರೆ ಮಾತ್ಸ್ಯದಲ್ಲಿಯೇ ಕಪ್ರಸನ್ನೋ ಭವೇ ದಿವ್ಯಾಂ ಕಥಾಂ ಶೃಣ್ವನ್ ಹರೇ ಪರಾಂ ಅಂತಿದೆ. ಈ ಎರಡು ಧಾತುವನ್ನು ನೋಡಿದಾಗ, ಎರಡು ವಿವರಣೆಯನ್ನು ನೋಡಿದಾಗ ನಮಗನ್ನಿಸುತ್ತೆ ವೇದವ್ಯಾಸರು ಜನರಿಗೆ 17 ಪುರಾಣಗಳನ್ನು, ವೇದದ ಭಾಗವನ್ನು, ಮಹಾಭಾರತವನ್ನು ಕೊಟ್ಟು ತೃಪ್ತರಾಗಲಿಲ್ಲ. ಇನ್ನೂ ಏನೋ ಒಂದು ಕೊಡಬೇಕು ಅಂತ ಅಂದುಕೊಂಡ್ರು ಅಂತ ಅರ್ಥ ಅಷ್ಟೆ, ಬೇರೆ ಅಲ್ಲ ಅಂದರು ಆಚಾರ್ಯರು. ಎಷ್ಟು ಸೊಗಸಾದ ಅರ್ಥ. ವೇದವ್ಯಾಸರಿಗೆ ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಆಯಿತು ಕೊಟ್ಟಿದ್ದೀನಿ ಸಾಕು ಇನ್ನು ಅವರ ಹಣೆ ಬರಹ ಅಂತ ಅಂದುಕೊಳ್ಳಲಿಲ್ಲ, ಇನ್ನಷ್ಟು ಕೊಡುವ ಅಂತ ಮನಸ್ಸು ಬಂತು. ಹೀಗೆ ವೇದವ್ಯಾಸರಿಗೆ ಅನ್ನಿಸಿತು ಏನು ಕೊಡಬೇಕು. ತಮ್ಮ ಒಳಗಡೆಯೇ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ತೋಚ ಅನ್ನೋದಕ್ಕೆ ತೃಪ್ತಿ, ಬೇಗ ತೃಪ್ತಿಯನ್ನು ಹೊಂದುತ್ತಾನೆ ಅಂತ, ಖಂಡಿತ ಒಳ್ಳೆಯ ಅರ್ಥ. ಇನ್ನು ಏನು ಚಿಂತನೆ ಮಾಡಿದ್ರು ಅವರು? ಸ್ವಗತ, ತಮ್ಮ ಬಗೆಗೆ ಹೀಗಂದುಕೊಂಡ್ರಂತೆ. ಧೃತೌ ರಥೇನ ಹಿ ಮಯಾ ಛಂದಾಂಸಿ ಗುರವೋಜ್ಞಯ ಮಾನಿತಾ ನಿರ್ವ್ಯಳೀಕೇಣ ಗೃಹೀತಂಚಾನುಶಾಸನಂ. ಧೃತವ್ರತೇನ ಹಿಮಯ, ಬ್ರಹ್ಮಚರ್ಯ ವ್ರತವನ್ನು, ಗಾರ್ಹಸ್ಥ್ಯ ವ್ರತವನ್ನು ಚೆನ್ನಾಗಿ ಮಾಡಿರುವ ನಾನು ವೇದಗಳನ್ನು ಗೌರವಿಸಿದೆ, ಅಧ್ಯಯನ ಮಾಡುವ ಮೂಲಕ ಗೌರವಿಸಿದ್ದು. ಗುರವಃ ಮಾನಿತಾ, ಗುರುಗಳನ್ನು ಗೌರವಿಸಿದೆ. ಗುರುಗಳನ್ನು ಗೌರವಿಸೋದು ಅಂದರೆ ಕೇವಲ ಪಾದಪೂಜೆ ಮಾಡೋದು ಅಂತ ಅರ್ಥ ಅಲ್ಲ. ಗುರುಗಳು ಹೇಳಿದ ಗ್ರಂಥವನ್ನು ಚಿಂತನೆ ಮಾಡಬೇಕು, ಆಗ ಗುರುಗಳಿಗೆ ಸಲ್ಲುವ ಮರ್ಯಾದೆ. ಅಗ್ನಯ, ಅಗ್ನಿಪೂಜೆ ಮಾಡಿದೆ, ಹೋಮಾದಿಗಳನ್ನು ಮಾಡಿದೆ. ಮಾನಿತಾ ನಿರ್ವ್ಯಳೀಕೇನ ಗೃಹೀತಂ ಚಾನುಶಾಸನಂ, ಅನುಶಾಸನಂ ಶಾಸ್ತ್ರವನ್ನು ನಿರ್ವ್ಯಳೀಕೇನ ಗೃಹೀತಂ, ಯಾವುದೇ ನೆಪವಿರದೆ, ಯಾವುದೇ ಮುಚ್ಚುಮರ ಇಲ್ಲದೆ ಸ್ವೀಕರಿಸಿದೆ, ಅದರಂತೆ ನಡೆದೆ. ಅಲ್ಲ, ವೇದವ್ಯಾಸರು ಕೂಡ ಹೀಗೆ ಮಾಡಬೇಕಾಯ್ತೆ ಅಂದರೆ ಆಚರಿಸಿದೆ ಅಂತ ಅರ್ಥ. ಆಚಾರಾಪೇಕ್ಷೆಯ ಧೃತವ್ರತತ್ವಾದಿ ಪರಿಪೂರ್ಣಸ್ಯ, ಆಚರಣೆ ಮಾಡದೇ ಇರಲಿಲ್ಲ. ಭಾರತವು ವ್ಯಪದೆ, ಭಾರತವು ವ್ಯಪದೇ ಚೇನಹಿ ಆಮ್ನಾಯಾರ್ಥ ಪ್ರದರ್ಶಿತಃ ದೃಶ್ಯತೆ ಯತ್ರ ಧರ್ಮೋ ಹಿ ಸ್ತ್ರೀ ಶೂದ್ರಾದಿಭಿರಪ್ಯುತ. ಭಾರತದ ನೆಪದಿಂದ ವೇದದ ಅರ್ಥವನ್ನು ತೆರೆದಿಟ್ಟೆ. ಮಹಾಭಾರತದ ಜೊತೆಗೆ ವೇದವನ್ನು ಜೊತೆಗೆ ಚಿಂತನೆ ಮಾಡುವಂತಹ ಪರಂಪರೆ ಒಂದು ಬೇಕು. ಯಾವಾಗ ಮಹಾಭಾರತವನ್ನು ಒಮ್ಮೆ ಚೆನ್ನಾಗಿ ಕೇಳಿದ ಮೇಲೆ ಮಹಾಭಾರತದ ಜೊತೆಗೆ ವೇದವನ್ನು ಕಂಪೇರ್ ಮಾಡುವಂತಹ ಒಂದು ಪ್ರಸಂಗ ಬರುತ್ತೆ. ಬೇಕಾದಷ್ಟು ಉಂಟು. ಸುಮ್ಮನೆ ನಿಮಗೆ ಒಂದು ಹೇಳೋದಾದರೆ, ವೇದದ 10ನೇ ಮಂಡಲದಲ್ಲಿ ಜರಿತಾರಿ ಎನ್ನುವ ಪಕ್ಷಿ ಸೂಕ್ತಗಳನ್ನು ಕಂಡಿದೆ. ಅದೊಂದು ಪಕ್ಷಿ, ಅದರೊಳಗಡೆ ಒಬ್ಬ ಋಷಿ ಇದ್ದಾನೆ. ಆ ಪಕ್ಷಿ ರೂಪದಲ್ಲಿರುವ ಒಬ್ಬ ಋಷಿ ವೇದವನ್ನು ಕಂಡಿದ್ದಾನೆ. ಈ ನಾವೊಂದು ಪದೇ ಪದೇ ಪದ್ಯವನ್ನು ಹೇಳ್ತಾ ಇರ್ತೇವೆ, ನಿಮಗೆ ನೆನಪಿರಬಹುದು. ಹಾರ ಹಾಕಬೇಕಾದ್ರೆ ಆಯನೇತೆ ಪರಾಯಣೇ ದೂರ್ವಾರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿತ ಮುದ್ರಸ್ಯ ಗ್ರಹ ಇಮೇ. ಅದು ಆ ಜರಿತಾರಿ ಸೂಕ್ತದಲ್ಲಿ ಒಂದು ತುಣುಕು. ಎಷ್ಟಿದೆ ಹೀಗೆ. ಸನತ್ಸು ಜಾತೀಯದಲ್ಲಂತೂ ನೇರವಾಗಿ
ಉಪನಿಷತ್ತಿನ ಪ್ರವೇಶ. ಗೀತೆಯಲ್ಲಿ ಎಷ್ಟು ಬರುತ್ತೆ ಉಪನಿಷತ್ತಿನ ನೇರವಾದ ಅನುಮಾನಗಳು, ನೇರವಾದ ಅನುವಾದಗಳು. ಐಲಗೀತೆ ಅಂತ ಹೇಳಿ, ಕಾಮಗೀತೆ ಅಂತ, ಸ್ವಯಂ ಕಾಮ ತನ್ನ ಬಗೆಗೆ ಹೇಳ್ಕೊಳ್ತಾನೆ. ಅದು ಉಪನಿಷತ್ತುಗಳಲ್ಲಿ ಆಮೇಲೆ ವೇದಗಳಲ್ಲಿ ಬಂದು ಹೋಗಿರುವಂಥದ್ದು. ಎಷ್ಟಿದೆ ರೀ ಅದು, ಬೇಕಾದಷ್ಟಿದೆ. ಇದನ್ನೆಲ್ಲ ಇಟ್ಟುಕೊಂಡು ವೇದವ್ಯಾಸರು ಹೇಳಿದ್ದರು, ಮಹಾಭಾರತದ ನೆಪದಿಂದ ವೇದದ ಅರ್ಥವನ್ನು ತೆರೆದಿಟ್ಟೆ. ಯಾರೂ ಕೂಡ ಧರ್ಮವನ್ನು ಅರ್ಥ ಮಾಡಿಕೊಳ್ಳಬಹುದು ಮಹಾಭಾರತವನ್ನು ಚಿಂತಿಸಿದರೆ. ಅಥಾಪಿ ಬತ ಮೇ ದೈಹ್ಯೋ ಹ್ಯಾತ್ಮ ಚೈವಾತ್ಮನಾ ವಿಭು ಅಸಂಪನ್ನ ಇವ ಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ. ಅಥಾಪಿ ಹೀಗಿದ್ದರೂ ದೇಹ್ಯ ನನ್ನ ದೇಹದ ಒಳಗಡೆ ಇರುವ ಆತ್ಮ ಜೀವನು ಆತ್ಮನ ತನ್ನ ಮನಸ್ಸಿನಿಂದ ತನ್ನ ಕ್ರಿಯೆಯಿಂದ ಅಸಂಪನ್ನ ಇವ ಆಭಾತಿ ಅತೃಪ್ತನಾಗಿ ಇದ್ದಾನೆ. ಅವನು ಯಾರು? ಬ್ರಹ್ಮವರ್ಚಸ್ಯ ಸತ್ತಮಃ. ಬ್ರಹ್ಮವರ್ಚಸ್ ಅಂದರೆ ಏನು? ತಲೆಯ ಹಿಂದುಗಡೆ ಫಳಫಳ ಹೊಳೆಯುತ್ತೆ ಅಂತ ಅರ್ಥ ಅಲ್ಲ. ಬ್ರಹ್ಮವರ್ಚಸ್ ಅಂದರೆ ಸ್ವಾಧ್ಯಾಯದಿಂದ ಬಂದಿರುವಂತಹ ತಾಕತ್ತು, ಅದನ್ನು ಬ್ರಹ್ಮವರ್ಚಸ್ ಅಂತ ಕರೆಯೋದು. ಬ್ರಹ್ಮವರ್ಚಸ್ ಅಂತ ಹೇಳಿದರೆ ನಮಗೆ ತಪ್ಪು ಕಲ್ಪನೆ ಇದೆ. ಬ್ರಹ್ಮವರ್ಚಸ್ ಅಂದರೆ ವೇದವನ್ನು ಚಿಂತನೆ ಮಾಡಿ ಅಥವಾ ತನ್ನ ಶಾಖೆಯನ್ನು ಯೋಚನೆ ಮಾಡಿ ಮಹಾಭಾರತ ಪುರಾಣಗಳನ್ನು ಯೋಚನೆ ಮಾಡಿ ಬಂದ ದಾರ್ಢ್ಯವನ್ನು ಬ್ರಹ್ಮವರ್ಚಸ್ ಅಂತ ಕರೆಯೋದೇ ವಿನಃ ಫಳಫಳ ಅಂತ ಹೊಳಿತಾ ಇದ್ದಾನೆ ಅಂತ ಅರ್ಥ ಅಲ್ಲ ಮಾರಾಯರೇ. ಬ್ರಹ್ಮವರ್ಚಸ್ಯ ಸತ್ತಮಃ, ಬ್ರಹ್ಮವರ್ಚಸ್ಸನ್ನು ಹೊಂದಿರುವವರಲ್ಲಿ ಅಗ್ರಗಣ್ಯನಾದ ಈ ದೇಹದ ಒಳಗಡೆ ಇರುವ ಜೀವನಿಗೆ ತೃಪ್ತಿಯಾಗಿಲ್ಲ. ಅರ್ಥ ಬಹಳ ಚೆನ್ನಾಗಿದೆ. ಆದರೆ ಒಂದು ಸಮಸ್ಯೆ ಏನು? ದೇಹದ ಒಳಗಡೆ ಇರುವ ಜೀವ ಅಂದ ದೇಹ್ಯ ಅಂತ ಹೇಳ್ತಾ ಇದ್ದೀರಾ. ಅಂದರೆ ವೇದವ್ಯಾಸರ ಜೀವ ಬೇರೆ, ವೇದವ್ಯಾಸರ ದೇಹ ಬೇರೆವೇ? ನಮಗೇನೋ ಸರಿಯಪ್ಪ, ನಮ್ಮದೆಲ್ಲ ಮೊಬೈಲ್ ಒಳಗಡೆ ಇರುವ ಸಿಮ್ ಇದ್ದಾಗಿರುತ್ತೆ. ಮೊಬೈಲ್ ಬೇರೆ ದೇಹ, ಅದರೊಳಗಡೆ ಇರುವ ಸಿಮ್ ಜೀವ ಬೇರೆ. ಇದು ನಮ್ಮ ಹಣೆಯ ಬರಹ. ದೇವರದು ಹಾಗಲ್ಲ ಅಲ್ವಾ ಮಾರಾಯರೆ? ದೇವರು ದೇವರ ದೇಹ ಎರಡು ಒಂದೇ. ನೀವು ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇಲ್ಲಿ ನೋಡಿ ದೈಹ್ಯ ಅಂತ ಹೇಳಿದ್ದೀರ. ಅಂದರೆ ಆಚಾರ್ಯರು ಹೇಳಿದ್ರು ದೇಹ್ಯ ದೇಹರೂಪ, ದೇಹವೇ ಆಗಿರುವ ಜೀವ ಅಂತ ಅರ್ಥ ಅಲ್ಲಿ ಎಂದರು ಆಚಾರ್ಯರು. ಆತ್ಮನ ವಿಭು ಸ್ವತಯೇವ ವ್ಯಾಪ್ತಃ ತಸ್ಯ ಸರ್ವಾವತಾರೇಚು ನ ವಿಶೇಷೋಸ್ತಿ ಕಶ್ಚನ. ದೇವರ ದೇಹ, ದೇವರಿಗೆ ಭೇದ ಇಲ್ಲ. ಸರ್ವೇವತಾರ ವ್ಯಾಪ್ತಾಶ್ಚ ಸರ್ವೇ ಸೂಕ್ಷ್ಮಾಶ್ಚ ತತ್ವತಃ. ಎಲ್ಲ ಅವತಾರಗಳೂ ವ್ಯಾಪ್ತ, ಎಲ್ಲ ಅವತಾರಗಳೂ ಸೂಕ್ಷ್ಮ. ಐಶ್ವರ್ಯ ಯೋಗಾತ್ ಭಗವಾನ್ ಕ್ರೀಡತ್ಯೇವಂ ಜನಾರ್ದನ. ಆದರೂ ಕೂಡ ತನ್ನ ಒಂದು ಸಾಮರ್ಥ್ಯದಿಂದ ಅವನೇನು ಮಾಡ್ತಾನೆ? ಈ ರೀತಿ ಆಡುತ್ತಾನೆ. ಇದೇ ಮಹಾಸಂಹಿತೆಯಲ್ಲಿ ಇದೆ. ಇನ್ನು ಅಸಂಪನ್ನ ಇವ ಆಭಾತಿ ಅಂತ ಏನೋ ಮಾಡಬೇಕಾದ ಹಾಗೆ ಇದೆ, ಮಾಡಬೇಕಾದ ಹಾಗೆ ಇದೆ. ಅದಕ್ಕೆ ನಿರೂಪಣೆ ಮಾಡಿದ್ರು ಅಸಂಪನ್ನ ಇವ ಅಂತಂದರೆ ಅವತಾರ ಪ್ರಯೋಜನ ಇನ್ನೂ ಪೂರೈಸಿಲ್ಲ ಅಂತ ಅರ್ಥ. ಅವತಾರ ಪ್ರಯೋಜನ ಅಸಂಪತ್ಯ ಅಸಂಪನ್ನ ಇವ. ಇನ್ನು ಬ್ರಹ್ಮವರ್ಚಸ್ಯ ಸತ್ತಮಃ. ಬ್ರಹ್ಮವರ್ಚಸ್ಯ ಅಂದರೆ ಬ್ರಹ್ಮವರ್ಚಸ್ಸು, ಸ್ವಾಧ್ಯಾಯದಿಂದ ಬಂದಿರುವ ಕಾಂತಿ ಯಾರಿಗೆಲ್ಲ ಇದೆ ಅವರು ಬ್ರಹ್ಮವರ್ಚಸ್ಯರು. ಅವರಲ್ಲಿ ಅಗ್ರಗಣ್ಯ ಬ್ರಹ್ಮವರ್ಚಸ್ಯ ಸತ್ತಮ. ಈ ಪದದ ಅರ್ಥವನ್ನು ಆಚಾರ್ಯರು ಹೇಳಿದರು.
ಕಿಂ ವಾ ಭಾಗವತಾ ಧರ್ಮಾಃ ನ ಪ್ರಾಯೇಣ ನಿರೂಪಿತಾಃ ಪ್ರಿಯಾ ಪರಮಹಂಸಾನಾಂ ತ ಏವ ಹಿ ಅಚ್ಯುತ ಪ್ರಿಯಾಃ. ಕಿಂ ವಾ ಭಾಗವತಾ ಧರ್ಮಾಃ, ಭಗವದ್ಭಕ್ತರು ಏನು ಮಾಡಬೇಕು ಅನ್ನೋದನ್ನು ನಾನು ನಿರೂಪಣೆ ಮಾಡಿಲ್ವೋ ಏನೋ. ಯಾಕೆ ಅಂದರೆ ಪರಮಹಂಸಾನಾಂ, ಶುದ್ಧವಾಗಿರುವ ಬಿಳಿಯಾಗಿರುವ ಬಗೆಯವರಿಗೆ ಪ್ರಿಯವಾದ ಆ ಧರ್ಮದ ನಿರೂಪಣೆ ಅಚ್ಯುತ ಪ್ರಿಯ, ದೇವರಿಗೆ ಪ್ರಿಯ. ಇದನ್ನು ಹೇಳಿದ್ರೆ ಏನರ್ಥ ಆಗತ್ತೆ? ಪುರಾಣ ಮತ್ತು ಭಾರತ ಅಪಕ್ವ ಮನಸ್ಸಿನಲ್ಲಿದ್ದಾಗ ಬರದದ್ದು ಅಂತ ಅರ್ಥ ಆಗತ್ತೆ. ಇವಾಗ ನಮ್ಮ ಅನುವಾದದಲ್ಲಿ ಸರಿ, ನಾವು ಆವಾಗ ಬಹಳ ಹಿಂದೆ ಒಂದು ಬರೆದಿರ್ತೀವಿ, ಆಮೇಲೆ ನಾವು ಬೆಳೀತಾ ಇದ್ದ ಹಾಗೆ ನಮಗೆ ಅನ್ನಿಸುತ್ತೆ, ಅಯ್ಯೋ ದೇವರೇ ಎಷ್ಟು ಕೆಟ್ಟದಾಗಿ ಬರೆದಿದ್ದೀನಿ ಅಂತ. ನಾನು ಚಿಕ್ಕಂದಿನಲ್ಲಿ ಒಂದು ಬಂಧ ಕಾವ್ಯವನ್ನು, ಒಂದು ಪುಟ್ಟ ಕಾವ್ಯವನ್ನು, ಕ್ಷುದ್ರ ಕಾವ್ಯವನ್ನು ಬರೆದಿದ್ದೆ, ಒಂದು ಖಂಡ ಕಾವ್ಯವನ್ನು. ಬೇರೆ ಬೇರೆ ದೇಶಗಳಲ್ಲಿ, ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾನು ಸ್ವಾಮಿಗಳ ಜೊತೆ ಸಂಚಾರ ಮಾಡ್ತಾ ಇದ್ದಾಗ ಬೇರೆ ಬೇರೆ ಪ್ರದೇಶಗಳ ಜನರ ನಡೆಯ ಬಗ್ಗೆ ಒಂದು ಸಂಸ್ಕೃತದಲ್ಲಿ ಖಂಡಕಾವ್ಯವನ್ನು ಬರೆದಿದ್ದೆ. ಅದು ನನ್ನ 13ನೇ 14ನೇ ವಯಸ್ಸಿನದ್ದಿರಬೇಕು. ಅದನ್ನು ನೋಡಿ ನನಗೆ ಆಮೇಲೆ ನಾನಿನ್ನೂ ಬರೀಲಿಕ್ಕೆ ಯೋಗ್ಯ ಅಲ್ಲ ಅಂತ ಅದನ್ನು ಹರಿದು ತಿವಿದು ಎಸ್ತುಬಿಟ್ಟೆ. ಯಾಕೆ ಅಂದರೆ ಅಷ್ಟು ಅಪಕ್ವತೆ. ಒಬ್ಬನಿಗೆ ಅದು ಗೊತ್ತಾಗೋದು ದೇವರ ದಯೆ. ಚಿಕ್ಕಂದಿನಲ್ಲಿ ಬರೆದದ್ದನ್ನು ಪ್ರಿಂಟ್ ಮಾಡಿಸ್ಲಿಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ದಿವಸ ಇಟ್ಕೊಂಡು ನೋಡಬೇಕು. ಆಮೇಲೂ ಅದು ಪರವಾಗಿಲ್ಲ ಅಂತ ಅನ್ನಿಸಿದರೆ ಪ್ರಿಂಟ್ ಮಾಡಬೇಕು. ತಪ್ಪು ಗೊತ್ತಾಗತ್ತೆ, ನಮ್ಮ ಅಪಕ್ವತೆ ಗೊತ್ತಾಗತ್ತೆ. ಇದರಲ್ಲಿ ಇನ್ನೂ ಚೆನ್ನಾಗಿ ಬರಿಬಹುದಿತ್ತು, ಇದರಲ್ಲಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದಿತ್ತು ಅಂತ. ಏನು ಮಾಡೋದು, ನಮ್ಮ ಹಣೆ ಬರಹ, ನಮ್ಮ ಅಪಕ್ವತೆ. ಅದು ದೇವರ ದಯೆಯೂ ಹೌದು. ಅಪಕ್ವತೆ ಗೊತ್ತಾಗ್ತಾ ಛೆ ಇದನ್ನು ಪ್ರಿಂಟ್ ಮಾಡೋದು ಇನ್ನೇನೋ ಮಾಡಬಾರದಪ್ಪ ಅಂತ ಅನ್ನಿಸಿಬಿಡುತ್ತೆ. ನಾನು ಮೇಘದೂತ ಮತ್ತು ಋತು ಸಂಹಾರವನ್ನು ಅನುವಾದ ಮಾಡಿದ್ದೆ. ಅದನ್ನು ಗುರುಗಳಿಗೆ ಹೋಗಿ ತೋರಿಸಿದೆ. ಗುರುಗಳು ನೋಡಿದ್ರು, ಇದನ್ನು ಇನ್ನೊಂದು ಸ್ವಲ್ಪ ದಿವಸ ಇಟ್ಕೊಂಡು ನೋಡಪ್ಪ ಅಂತಂದರು. ನನ್ನ ಸುಮಾರು 16-17ನೇ ವಯಸ್ಸಿನಲ್ಲಿ ಬರೆದ ಅನುವಾದ ಅದು. ಉಳಿದ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು. ಪಾಪ ಹುಡುಗ ಬರೆದಿದ್ದಾನೆ ಅನ್ನುವ ದೃಷ್ಟಿಯೋ ಏನೋ, ಚೆನ್ನಾಗಿದೆ ಅಂತಲೇ ಹೇಳಿದ್ರು ಎಲ್ಲರೂ. ಅದೆಲ್ಲ ಹೇಳಿದ್ದು ನನ್ನ ಮೇಲಿನ ಪ್ರೀತಿಯಿಂದಾಗಿ, ಅದು ನನಗೆ ಗೊತ್ತಿದೆ. ಅದರಿಂದಾಗಿ ಯಾರೇ ಏನೇ ಹೊಗಳಿದ್ರು ಅದು ನನ್ನ ಮೇಲಿನ ಒಂದು ನಿರ್ವ್ಯಾಜವಾದ ಪ್ರೀತಿಯಿಂದ ಅವರು ಹೊಗಳಿರ್ತಾರೆ. ಒಳಗಡೆ ನಾನು ಎಷ್ಟು ಅಪ್ರೌಢ ಅಂತ ನನಗೆ ಗೊತ್ತಿರುತ್ತೆ. ಅವರು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನೋಡಿದ್ರೆ ಅವರು ಬೈದು ಒಂದು 2 ಏಟು ಹೊಡಿಲಿಲ್ವಲ್ಲ, ಅದು ಅವರು ದೊಡ್ಡ ಗುಣ ಅನ್ನಿಸ್ಲಿಕ್ಕೆ ಶುರು ಆಯಿತು. ಯಾಕೆಂದರೆ ಅಷ್ಟು ಸಮಸ್ಯೆಗಳು ನನಗೆ ಕಾಣಲಿಕ್ಕೆ ಶುರು ಆಯಿತು. ವೇದವ್ಯಾಸರು ಕೂಡ ಹಾಗೇನೋ ಅಂತ ಅನ್ನಿಸಿಬಿಡುತ್ತೆ ಇದನ್ನು ನೋಡಿದಾಗ. ನಾನು ಭಾಗವತ ಧರ್ಮವನ್ನು ನಿರೂಪಣೆ ಮಾಡಲಿಲ್ಲ, ಅದು ದೇವರಿಗೆ ಪ್ರಿಯವಾದದ್ದು, ಅದೇ ಕೊರತೆ ಇರಬೇಕು ಅಂತ ವೇದವ್ಯಾಸರು ಅಂದುಕೊಳ್ಳೋದು ನೋಡಿದ್ರೆ, ವೇದವ್ಯಾಸರು ನಮ್ಮ ಥರ ಬರಿತಾ ಮಾಗಿದ್ದು ಅವರು, ಬರಿತಾ ಬೆಳೆದದ್ದು ಅವರು ಅಂತ ಅನ್ನಿಸಿಬಿಡುತ್ತೆ. ಅದಕ್ಕೆ ಮಧ್ವಾಚಾರ್ಯ ಬಂದರು, ಆ ರೀತಿ ಅಂದ್ಕೋಬೇಡಿ ಎಂದರು. ವೇದವ್ಯಾಸರು ಅಪಕ್ವತೆಯಿಂದ ಪಕ್ವತೆಯ ಕಡೆಗೆ ಸಾಗಿದ್ದಲ್ಲ, ವೇದವ್ಯಾಸರು ಹುಟ್ಟಾಪಕ್ವರು. ಹಾಗಾದರೆ ಮತ್ತೇನು? ಪುನರಪೇಕ್ಷಿತತ್ವಾನ್ ಅಪ್ರಾಯೇಣ ನಿರೂಪಿತಾ ಅಂತ ಅರ್ಥ. ಇನ್ನಷ್ಟು ಹೇಳಲಿಕ್ಕಿದೆ ಅಂತನ್ನುವ ದೃಷ್ಟಿಯಿಂದ ಅವರು ಹೇಳಿದ್ದೇ ವಿನಃ ಮಹಾಭಾರತಾದಿಗಳಲ್ಲಿ ನಾನು ಹೇಳಲಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಯಾಕೆಂದರೆ ಯಥಾತು ಭಾರತೆ ದೇವೋ ನಥ ತಾನ್ಯೇಷು ಕೇಷುಚಿತ್ ಉಚ್ಯತೆ ನ ತಥಾಪಿ ಚಂ ಜಾನಂತ್ಯಜ್ಞಾ ಜನಾರ್ದನಂ ಇತಿ ಸ್ಕಾಂದೇ. ಮಹಾಭಾರತದಲ್ಲಿ ದೇವರ ಬಗ್ಗೆ ವಿವರಣೆ ಮಾಡಿದಷ್ಟು ಯಾವ ಗ್ರಂಥದಲ್ಲಿಯೂ ವೇದವ್ಯಾಸರು ಇದು ವಿವರಣೆ ಮಾಡಿಲ್ಲ. ಆದರೂ ಅಜ್ಞರಿಗೆ ಅದು ಗೊತ್ತಾಗಲ್ಲ. ಯಾಕೆಂದರೆ ಮಹಾಭಾರತ ಎಂತಹ ನಮ್ಮನ್ನು
ಡೈಲ್ಯೂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಮಹಾಭಾರತದಲ್ಲಿರುವ ಯಾವುದನ್ನು ಗಮನಿಸೋಣ? ರಾಜನೀತಿಯನ್ನೇ, ಕಾವ್ಯವನ್ನೇ, ಕಥಾಬಂಧವನ್ನೇ, ಪಾತ್ರವನ್ನೇ, ಪದಬಂಧವನ್ನೇ, ಅಧ್ಯಾತ್ಮಾರ್ಥದ ಸೊಗಸನ್ನೇ, ಕಥೆಗಳ ಹೆಣೆದಿರುವ ಜಾಣ್ಮೆಯನ್ನೇ, ಕಾಲಕಾಲದ ಚಿಂತನೆಯನ್ನೇ, ಕಾಲದ ಬದಲಾವಣೆಯನ್ನೇ, ಅನಿರೀಕ್ಷಿತ ತಿರುವನ್ನೇ, ಮನಸ್ಸಿನ ಆಳವನ್ನೇ ಯಾವುದನ್ನು ಗಮನಿಸೋದು? ಸೊ ನಮ್ಮ ಬುದ್ಧಿ ಮಂಕು ಹಿಡಿದ ಹಾಗಾಗಿಬಿಡುತ್ತದೆ. ಅದಕ್ಕಾಗಿ ಅದಕ್ಕೆ ಒಂದು ಗ್ರಂಥ ಬೇಕು ಅಂತ ವೇದವ್ಯಾಸರ ಬಯಕೆ ಇತ್ತೇ ವಿನಃ, ಅಯ್ಯೋ ದೇವರೇ, ನಾನು ಮಹಾಭಾರತದಲ್ಲಿ ಮತ್ತು 17 ಪುರಾಣಗಳಲ್ಲಿ ನಾನು ಹೆಚ್ಚು ಬೆಳೆದಿರಲಿಲ್ಲ, ಭಾಗವತದಲ್ಲಿ ಹೆಚ್ಚು ಇಂಪ್ರೂವ್ ಆಗಬೇಕು ಅಂತ ಅಂದುಕೊಂಡು ಬರೆದದ್ದಲ್ಲ. ಈ ಶ್ಲೋಕ ನೋಡಿದ್ರೆ ಆ ತರಹ ಭಾವನೆ ಬರುತ್ತೆ, ಬರಬಾರದು ಒಂದು. ತಸ್ಯೈವಂ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ. ಈ ರೀತಿ ಖಿನ್ನಂ ಅತೃಪ್ತಿ ಉಂಟಾದಾಗ ಅತೃಪ್ತನಾಗಿರುವ ವೇದವ್ಯಾಸರ ಬಳಿಗೆ ನಾರದರು ಬಂದರು. ಇಲ್ಲಿ ಖೇದ ಅಂದರೆ ಅನಲಂ ಬುದ್ಧಿ ಅಂದರು ಆಚಾರ್ಯರು. ಅತುಷ್ಟಿರಪ್ರತಾದಶ್ಚ ಖೇದೋತೃಪ್ತಿಸ್ತಥೈವ ಚ ಅನಲತ್ವಂ ವದಂತ್ಯೇತೆ ತರ್ವೇ ಪರ್ಯಾಯವಾಚಕಾಃ ಇತಿ ಬ್ರಾಹ್ಮೇ ಅಂದರು. ನೋಡಿ, ಲೋಕದಲ್ಲಿ ಬಳಕೆ ಇರದ ಆದರೆ ಆ ಅರ್ಥದಲ್ಲಿ ಬಳಸುವ ಪದಗಳು ಇವು ಅಂದರು. ಏನು? ಅತುಷ್ಟಿ, ಅಪ್ರಸಾದ, ಖೇದ, ಅತೃಪ್ತಿ, ಅನಲ. ಅಲಂ ಅಂದರೆ ಸಾಕು ಅಂತ, ಅನಲಂ ಅಂದರೆ ಸಾಕಾಗದೇ ಇರೋದು. ಇದೆಲ್ಲವೂ ಕೂಡ ಪರ್ಯಾಯ ಪದಗಳು. ಇನ್ನು ವೇದವ್ಯಾಸರು ತಿಳ್ಕೊಳ್ತಾ ಇದ್ದಾರೆ ಅಂದರೆ ಅವ್ರು ಯಾವುದೋ ಫೋರ್ಸಿನಿಂದ ಆ ತಿಳುವಳಿಕೆ ಉಂಟಾಗಿರಬಹುದು ಅಂದರೆ ಇಲ್ಲ ಇಲ್ಲ, ಸ್ವೇಚ್ಛೆಯ ತಾವೇ ಹಾಗೆ ಅಂದುಕೊಂಡದ್ದು ಅಷ್ಟೇ. ಅವರು ಬೇರೆ ಯಾರಿಂದಲೋ ಪ್ರಚೋದಿತರಾಗಿ ಅಂದುಕೊಂಡದ್ದಲ್ಲ ಅಂತ ಮಧ್ವರು ನಿರ್ಣಯ ಬರೆದು ಭಾಗವತದ ಒಳಗನ್ನು ತೆರೆದು ಹೇಳಿದರು. ತಮಭಿಜ್ಞಾಯ ತಹತಾ ಪ್ರತ್ಯುತ್ಥಾಯಾಗತಂ ಮುನಿ ಪೂಜಯಾಮಾತ ವಿಧಿವತ್ ನಾರದಂ ಸುರಪೂಜಿತಂ. ಈ ರೀತಿಯಾಗಿ ವೇದವ್ಯಾಸರು ಇದ್ದಾಗ ನಾರದರು ಬಂದರು. ಅವರನ್ನು ಕೂಡಲೇ ತಿಳಿದು ಎದ್ದು ಲೋಕಾರೂಢಿಯಂತೆ ಪೂಜೆಯನ್ನು ಮಾಡಿದರು ಅನ್ನುವಲ್ಲಿಗೆ ಪ್ರಥಮ ಸ್ಕಂಧೆ ಚತುರ್ಥೋಧ್ಯಾಯ 4ನೇ ಅಧ್ಯಾಯ ಮುಗಿತು. ಸೂತೌವಾಚ ಅಥತಂ ಸುಖಮಾತೀನ ಉಪಾತೀನಂ ಬೃಹಚ್ಛ್ರವಾಃ ದೇವರಚಿ ಪ್ರಾಹ ವಿಪ್ರರುಚಿಂ ವೀಣಾ ಪಾಣಿಸ್ಮಯನ್ನಿಮಾಂ. ಸರಿ, ಅರ್ಘ್ಯ, ಪಾದ್ಯ, ಆಸನ ಮೊದಲಾದವುಗಳನ್ನು ಸ್ವೀಕರಿಸಿ ಕುಳಿತಿರುವಾಗ ಬೃಹಚ್ಛ್ರವಾಹ, ಎಲ್ಲೆಡೆ ಹರಡಿರುವ ಕೀರ್ತಿ ಇರುವ ದೇವಋಷಿ ನಾರದರು ವೀಣೆಯನ್ನು ಕೈಯಲ್ಲಿ ಹಿಡಿದು ವೇದವ್ಯಾಸರಿಗೆ ನುಡಿದರು ನಗುತ್ತಾ. ಶ್ರೀನಾರದ ಉವಾಚ ಪಾರಾಚರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನತಯೇವ ಚ. ಪಾರಾಶರ್ಯ, ಓ ಪರಾಶರರ ಮಗನೇ, ಮಹಾಭಾಗ, ಮಹಾಭಾಗ್ಯವಂತನೇ, ನಿಮ್ಮ ಶರೀರದ ಒಳಗಡೆ ಇರುವ ಅಥವಾ ಮನಸ್ಸಿನ ಒಳಗಡೆ ಇರುವ ಜೀವ ಸಂತೋಷಗೊಳ್ತಾ ಇಲ್ಲ ಅಂತ ಅನ್ನಿಸುತ್ತೆ. ಹೌದಾ ಅಂತ ಮೇಲುನೋಟದ ಅರ್ಥ. ಆಚಾರ್ಯರು ಹೇಳಿದರು, ಎಲ್ಲಿಯಾದರೂ ಈ ರೀತಿ ಪ್ರಯೋಗ ಉಂಟೆ? ಏನಪ್ಪ, ನಿಮ್ಮ ಶರೀರದ ಒಳಗಡೆ ಇರುವ ಜೀವ ತೃಪ್ತನಾಗಿದ್ದಾನಾ, ಮನಸ್ಸಿನ ಒಳಗಡೆ ಇರುವ ಜೀವ ತೃಪ್ತನಾಗಿದ್ದಾನಾ ಅಂತ ಯಾರಾದರೂ ಪ್ರಶ್ನೆ ಕೇಳ್ತಾರ? ಹೇಳಿ. ಕೇಳಲ್ಲ. ಅಂದರೆ ಇದು ಏನು? ಆಚಾರ್ಯರು ಬರೆದರು, ಶರೀರ ಮಾನತಯೋ ಅಭೇದಾತ್ ಉಭಯತಾಪಿ ಯುಜ್ಯತೆ. ದೇವರು CDRMS ಸೆಟ್ ತರಹ. ದೇವರ ದೇಹ, ದೇವರ ಮನಸ್ಸು, ದೇವರು ಭಿನ್ನ ಅಲ್ವೇ ಅಲ್ಲ. ಅದರಿಂದಾಗಿ ಎರಡೂ ಕೂಡ ಹೇಳಿದ್ದು. ಬೇರೆ ಯಾರೂ ಹೀಗೆ ಪ್ರಶ್ನೆ ಮಾಡೋಲ್ಲ. ಜಗತ್ತಿನಲ್ಲಿ ಯಾರಾದರೂ ಹೀಗೆ ಪ್ರಶ್ನೆ ಮಾಡೋರಿದ್ರೆ ಕರ್ಕೊಂಡು ಬಂದ್ಬಿಡಿ. ವೇದವ್ಯಾಸರು ಪ್ರಶ್ನೆ ಮಾಡಿದ್ದಾರೆ.
ಇನ್ನು ನಿಮ್ಮಿಂದ ನಿಮಗೆ ಸಂತೋಷ ಉಂಟೆ? ಹೌದು, ದೇವರ ಸಂತೋಷ ಯಾರಿಂದ ಅಂದರೆ ದೇವರಿಂದ. ಅದಕ್ಕೆ ಆತ್ಮನ ಅಂತ ಕೇಳಿದ್ದು. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೆ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬೃಂಹಿತಂ. ಜಿಜ್ಞಾಸಿತಂ, ನೀವು ಏನನ್ನೋ ವಿಚಾರಿಸಬೇಕು ಅಂತ ಅಂದುಕೊಂಡಿರಿ, ಅದಾಯಿತು. ಅತ್ಯಂತ ಅದ್ಭುತವಾದ ಭಾರತವನ್ನು ರಚನೆ ಮಾಡಿದಿರಿ, ಎಲ್ಲವೂ ಅದರೊಳಗಡೆ ಇದೆ. ಜಿಜ್ಞಾಸಿತಮಧೀತಂಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸ್ಯಾತ್ಮಾನಮ ಕೃತಾರ್ಥೈವ ಪ್ರಭೋ. ಜಿಜ್ಞಾಸಿತಂ, ಅಂದುಕೊಂಡದ್ದನ್ನು ಅಧ್ಯಯನವೂ ಮಾಡಿದಿರಿ, ವೇದವನ್ನು ಎಡಿಟ್ ಮಾಡಿದಿರಿ, ಆದರೂ ಕೂಡ ಅಕೃತಾರ್ಥೈವ, ಏನೋ ಅತೃಪ್ತಿಗೊಳಗಾದವರಂತೆ ಶೋಚಸಿ ಕಾಣ್ತಾ ಇದ್ದೀರಾ ಅಂತ. ಶೋಚಸಿ ಅಂದರೆ ನಮ್ಮ ತಲೆ ಎಲ್ಲಿ ಓಡುತ್ತೆ ಅಂದರೆ ಏನೋ ದುಃಖದಲ್ಲಿದ್ದೀಯಾ ಅಂತ ವೇದವ್ಯಾಸರಿಗೆ ನಾರದರು ಹೇಳ್ತಾ ಇದ್ದಾರೆ ಅಂತ ಅನ್ನಿಸಿಬಿಡುತ್ತೆ. ವೇದವ್ಯಾಸರು ಬಂದರು, ತಪ್ಪು ಆ ತಿಳುವಳಿಕೆ. ಇದು ಶೋಚಸಿ ಅಂದರೆ ದುಃಖ ಪಡ್ತಾ ಇದ್ದೀರಾ ಅಂತ ಅರ್ಥ ಅಲ್ಲ. ಮತ್ತೆ ಶೋಚಸಿ ಪ್ರಕಾಶಯಸಿ, ಶೋಚಸಿ ಅಂತಂದರೆ ಹೊಳಿತಾ ಇದ್ದಿ ಅಂತ ಅರ್ಥ. ಅಯ್ಯೋ ಮಾರಾಯರೇ, ಹೀಗೊಂದು ಅರ್ಥ ಉಂಟಾ? ಹೌದು ಉಂಟರಾಚಾರ್ಯರು. ಅಜಸ್ತ್ರೇಣ ಶೋಚಿಷಾ ಶೋಷುಚಾನಃ, ಅಲ್ಲಿ ಶೋಚಿಷ ಅಂದರೆ ಏನರ್ಥಪ್ಪ? ಬೆಳಕು, ಬೆಳಕಿನಿಂದ, ಕಾಂತಿಯಿಂದ ಅಂತ ಅರ್ಥ. ಹಾಗಾದರೆ ಶೋಚಸಿ ಅಂದರೆ ಏನರ್ಥ? ತೃಪ್ತಿಗೆ ಕಾರಣವಾದದ್ದನ್ನೆಲ್ಲ ಹೇಳಿದ ಮೇಲೆ ಶೋಚಸಿ ಅಂದರೆ ಹೊಳಿತಾ ಇದ್ದಿ ಅಂತಾನೆ ಅರ್ಥ ಮಾಡಬೇಕು. ಇಲ್ಲ ಅಂದರೆ ಈ ರೀತಿ ಮಾತೇ ಕೂಡೋದಿಲ್ಲ ಅಂತಾರೆ. ಆಗ ಲೋಕದೃಷ್ಟಿಯಿಂದ ನಿಮ್ಮ ಅತೃಪ್ತಿಗೆ ಕಾರಣ ಏನು ಅಂತ ಕೇಳಿದಾಗ ವೇದವ್ಯಾಸರು ಹೇಳಿದರು, ಅಸ್ತ್ಯೇವಮೇತರವಮಿದಂ ಯಥೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಅಸ್ತ್ಯೇವಮೇ ಸರ್ವಮಿದಂ ತ್ವಯೋಕ್ತಂ. ಎಲೈ ನಾರದರೆ, ನೀವು ಹೇಳಿದ್ದೆಲ್ಲ ನನಗಿದೆ, ಓದಿದ್ದೇನೆ, ಜಿಜ್ಞಾಸೆ ಮಾಡಿದ್ದೇನೆ, ಅಧ್ಯಯನ ಮಾಡಿದ್ದೇನೆ, ಅದರ ಫಲವನ್ನು ಜಗತ್ತಿಗೆ ಕೊಟ್ಟಿದ್ದೇನೆ. ಮಹಾಭಾರತದ ರೂಪದಲ್ಲಿ, ವೇದದ ವಿಭಾಗದ ರೂಪದಲ್ಲಿ ಎಲ್ಲ ಕೊಟ್ಟಿದ್ದೇನೆ. ಹೌದು, ಅಸ್ತ್ಯೇವಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ, ಹೀಗಿದ್ದರೂ ಕೂಡ ನಾತ್ಮ ಪರಿತುಷ್ಯತೆ, ನನಗೆ ಯಾಕೋ ತೃಪ್ತಿ ಆಗ್ತಾ ಇಲ್ಲ. ಯಾಕೆ ತೃಪ್ತಿ ಆಗ್ತಾ ಇಲ್ಲ ನನಗೆ ಗೊತ್ತಿಲ್ಲ. ನಮಗೊಮ್ಮೆ ಆಗ್ತಾ ಇರುತ್ತಲ್ಲ, ನಮ್ಗೆ ಯಾಕೋ ಕಳವಳ ಆಗ್ತಾ ಇರುತ್ತೆ, ನಮಗೆ ಗೊತ್ತೇ ಇರಲ್ಲ. ಆಮೇಲೆ ಗೊತ್ತಾಗುತ್ತೆ, ನಮ್ಗೆ ಯಾಕೆ ಕಳವಳ ಆಯಿತು ಅಂತ. ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ನೀವು ಬ್ರಹ್ಮದೇವರ ಮಕ್ಕಳು, ಅಂಥವರನ್ನು ನಾವು ಕೇಳ್ತಾ ಇದ್ದೇವೆ, ಸ್ವಾಮಿ ನಾನು ಯಾಕೆ ದುಃಖಗೊಂಡಿದ್ದೇನೆ? ಒಳ್ಳೆ ಮನಃಶಾಸ್ತ್ರಜ್ಞರಲ್ಲಿ ಕೇಳುವ ಹಾಗೆ. ನಾವು ಸಾಧಾರಣವಾಗಿರುವವರನ್ನು ಭೇಟಿಯಾದರೆ ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ. ಅದೇ ಮನಃಶಾಸ್ತ್ರಜ್ಞರನ್ನು ಭೇಟಿಯಾಗಬೇಕಾದಾಗ ನನಗೆ ಯಾಕೆ ಹೀಗಾಗಿದೆ ನೀವೇ ಹೇಳಿ, ನಾನು ಚೆನ್ನಾಗಿದ್ದೇನೋ ಇಲ್ವೋ ಅಂತ ಹೇಳಿ ಅಂತ ನಾವು ಮನಃಶಾಸ್ತ್ರಜ್ಞರನ್ನು ಕೇಳ್ತೇವೆ. ಅಂದರೆ ಅದು ಮಾನಸಿಕ ರೋಗಕ್ಕೊಳಗಾದಾಗ. ವೇದವ್ಯಾಸರು ಆ ರೀತಿ ಕೇಳಿಬಿಟ್ರೆ ಅಂತ ಪ್ರಶ್ನೆ. ಅದಕ್ಕೆ ಇದು ಮಧ್ವಾಚಾರ್ಯರು ಹೇಳ್ತಾರೆ, ಜ್ಞಾನಶಕ್ತಿ ಸ್ವರೂಪೋಪಿ ಶಜ್ಞಾಚಕ್ತಂ ವದೇದ್ಧರಿ ಅಜ್ಞಾನಾಂ ಮೋಹನಾಯೇಚ ತೇನ ಮುಹ್ಯಂತಿ ಮೋಹಿತಾ ಇತಿ ಪಾದ್ಮೇ. ಹೌದು, ದೇವರು ತನ್ನ ಬಗೆಗೆ ಬೇರೆಯವರಿಗೆ ಅರಿವು ನೀಡಬಾರದು, ತನ್ನನ್ನು ಮುಚ್ಚಿಕೊಳ್ಳಬೇಕು ಅಂತ ಹೇಳಿ ಈ ರೀತಿ ಕೆಲವೊಮ್ಮೆ ಪ್ರಶ್ನೆ ಮಾಡ್ತಾನೆ. ಅದರ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ದೇವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ರೀತಿ ಕೇಳ್ತಾ ಇದ್ದಾನೆ ಅಥವಾ ನಮ್ಮನ್ನು ವಿಡಂಬನೆ ಮಾಡ್ತಾ ಇದ್ದಾನೆ ಅಂತಷ್ಟೇ ತಿಳ್ಕೊಳ್ಬೇಕು ಅಂತಾರಾಚಾರ್ಯರು. ತನ್ಮೂಲಂ ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋಯ ಪುರುಚ ಪುರಾಣ ಪರಾವರೇಚೋ ಮನತೈವ ವಿಶ್ವಂ
ಸೃಜತ್ಯವತ್ಯತ್ತಿ ಗುಣೈರಸಂಗ. ನೀವು ನನ್ನ ಒಳಗಿನ ಅತೃಪ್ತಿಯ ಕಾರಣವನ್ನು ಚೆನ್ನಾಗಿ ಹೇಳಬಲ್ಲಿರಿ ನಾರದರೆ. ಯಾಕೆಂದರೆ ಎಲ್ಲರ ಗುಟ್ಟೂ ನಿಮಗೆ ಗೊತ್ತು. ಯಾಕೆಂದರೆ ಅತ್ಯಂತ ಗುಟ್ಟಾಗಿರುವ ಪರಮಾತ್ಮನ ತತ್ವವನ್ನು ನೀವು ಉಪಾಸನೆ ಮಾಡಿದ್ದೀರಾ. ಆದ್ದರಿಂದಾಗಿ ತ್ವಂ ಪರ್ಯಟನ್ನರ್ಕ ಇವತ್ರಿಲೋಕೀಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವಾ. ನೀವು ಸೂರ್ಯನಂತೆ ಎಲ್ಲೆಡೆ ತಿರುಗುತ್ತಾ ಅರಿವಿನ ಬೆಳಕನ್ನು ಚೆಲ್ಲುತ್ತಿದ್ದೀರಾ. ಅಂತರ್ಯಾಮಿಯಾದ ವಾಯು ಎಲ್ಲ ಕಡೆ ಒಳಹೊಕ್ಕುವಂತೆ ನೀವು ಎಲ್ಲರ ಮನಸ್ಸನ್ನು ಒಳಹೊಕ್ಕು ನೋಡಿದ್ದೀರಾ. ಅಂತಹ ಓ ನಾರದರೇ, ನನ್ನ ನ್ಯೂನತೆ ಏನು ಅದನ್ನು ನೀವು ಹೇಳಿ ಅಂತಂದಾಗ ನಾರದರು ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಭವತಾನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸೌ ನ ತೃಷ್ಯೇತ ಮನ್ಯೇ ತದ್ದರ್ಶನಂ ಖಿಲಂ. ಆಗ ನಾರದರು ಹೇಳಿದ್ರಂತೆ, ನೀವು ದೇವರ ಬಗ್ಗೆ ಹೇಳಿರೋದು ಕಡಿಮೆ ಆಗಿರಬೇಕು, ಅದರಿಂದಾಗಿ ಈ ಅತೃಪ್ತಿ ನಿಮ್ಮನ್ನು ಕಾಡ್ತಾ ಇದೆ ಅಂತಂದರು. ಮುಂದೆ ಈ ತರಹದ ಮಾತುಗಳಿಗೆಲ್ಲ ಏನರ್ಥ ಅನ್ನೋದನ್ನು ನಾವು ನೋಡ್ತೇವೆ. ಯಾವ ತರಹದ ಗ್ರಂಥ ರಚನೆ ಆದರೆ ಜಗತ್ತಿಗೆ ಒಳ್ಳೆಯದು, ನೀವು ಯಾವ ತರಹದ ಗ್ರಂಥವನ್ನು ರಚನೆ ಮಾಡಬೇಕು ಅನ್ನೋದನ್ನು ನಾರದರು ಹೇಳ್ತಾರೆ, ವೇದವ್ಯಾಸರು ಕೇಳ್ತಾರೆ. ಅದಕ್ಕನುಗುಣವಾಗಿ ಈ ಭಾಗವತ ರಚನೆ ಆಗಿದ್ದು ಅಂತ ಹೇಳಿ ಭಾಗವತವೇ ಹೇಳುತ್ತೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ತನಕ ಮಾಡಿದ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಈ ಶ್ರಾವಣ ಯಜ್ಞದಿಂದ ದೇವರು ಪ್ರೀತನಾಗಲಿ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಗೋವಿಂದ.